ಯಾರದು? ತಬರ ಕಣ್ಣ ಕಾಣ್ತದೆ. ಇಷ್ಟು ಹೋತಾರೆ ಇಲ್ಲಂತ ಮಾಡ್ತಿದ್ದಾನೆ ಅಂತ. ಏನಪ್ಪ ಜನ ಹೇಳಂಗೆ ಇವನು ಹುಚ್ಚಿ ಹಿಡಿತ ಅಂತ. ನಡಿ ನಡಿ ನೋಡೋಣ. ತಬ್ರಾ ತಬ್ರಾ ಎಂತ ನೋಡ್ತೀಯಾ? ತಬ್ರಾ ಏ ತಬ್ರಾ ಇಲ್ಲೆಂತ ಮಾಡ್ತಾ ಇದ್ದೀಯಾ? ಸೂರ್ಯ ಹುಟ್ಟುತ್ತಾ ಇದ್ದಾನು, ಮುಳುಗ್ತಾ ಇದ್ದಾನು, ನೋಡ್ತಾ ಇದ್ದೀನಿ. ಏನದ? ಇದು ಯಾವತ್ತಿಂದ ಹಿಂಗಾತೋ ಮಾರಾಯ? ಮೊನ್ನೆ ಚೆನ್ನಾಗಿದ್ನಲ್ಲ. ಇವತ್ತಿಂದಾನೇ ಶುರು ಅಂತ ಕಾಣ್ತದೆ. ಪೂರಾ ಕೆಟ್ಟೋಗಿರ್ಬೇಕು. ನಡಿ ನಡಿ ಹೋಗೋಣ. ಬೆಳಗಾತ ಸೂರ್ಯ ಹುಟ್ತಾ ಇದ್ದಾನ ಮುಳುಗ್ತಾ ಇದ್ದಾನ ಅಂತ ನೋಡ್ತಾ ಇರ್ಲಿ. ಅವನಿನ್ನೂ ಅಲ್ಲೇ ನಿಂತಿದ್ದಾನಲ್ಲಯ್ಯ? ಹೌದಲ್ಲ. ವಾ, ಅವನಿಗಿನ್ನೂ ಸೂರ್ಯ ಹುಟ್ತಾ ಇದ್ದಾನ ಮುಳುಗ್ತಾ ಇದ್ದಾನ ಅಂತ ಗೊತ್ತೇ ಆಗಿಲ್ಲ ಅಂತ ಕಾಣ್ತದೆ ಪಾಪ. ನೋಡ್ರೆ 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 ಏನೋ ತಬರನ ವಿಷಯ ಹೇಳು ಅಂತ ಬಂದೆ. ಅವನಿಗೆ ತಲೆ ಕೆಟ್ಟಿದೆ. ಅದು ಊರವ್ರಿಗೆಲ್ಲ ಗೊತ್ತಿರೋ ವಿಷಯ ಅಲ್ಲನೋ? ಅದಲ್ಲ, ಇವತ್ತು ಬೆಳಗ್ಗೆಯಿಂದ ಊರ್ ಗುಡ್ಡದ ಮೇಲೆ ನಿಂತ್ಕೊಂಡು ಅದೇನೇನೋ ಒದರ್ತಾ ಇದ್ದಾನಂತೆ. ಸದ್ಯ ಕೊನೆಗೂ ಅವನಿಗೂ ಚಿಡಿತಲ್ಲ. ಇನ್ನು ನಾವು ಬಚಾವ್. ಈಗ ನಾವೇನ್ ಮಾಡೋಣ? ಏನು ಮಾಡಕ್ಕಾಗುತ್ತೆ? ಹಿಂಗ್ ಚೂರು ಪಾರು ಹುಚ್ಚಿಡಿದಿರೋನೆಲ್ಲ ನಾವು ಹುಚ್ಚಾಸ್ಪತ್ರೆ ಸೇರಿಸ್ತಾ ಹೋದ್ರೆ ಊರ್ನಲ್ಲಿ ಉಳಿಯೋರು ಯಾರು ಅಂತ ಒಟ್ಟಿನಲ್ಲಿ ಅವ್ರು ಮೆಜಾರಿಟಿ ಅಡ್ದಿರ್ ಸಾಕು. ಹೌದು, ನಮ್ಮ ಊರ್ನಲ್ಲಿ ಹುಚ್ಚಿಡಿದಿರೋ ಪೈಕಿ ಇವನು ಎಷ್ಟನೇವನು ಅಂತ? 24ನೇವನೋ 25ನೇವನೋ? ಅವನು
ತಬರಣ್ಣಂಗೆ ಹುಚ್ಚಿಡಿತಲ್ಲ ಪಾಪ. ಸುದ್ದಿ ಕೇಳಿ ಊರಲ್ಲಿ ಮಾತ್ರ ಜನ ಖುಷಿ ಪಟ್ರು, ಇನ್ ನಾವು ಬಚಾವಂತ. ಅವನ್ ಹುಚ್ಚಿಗೆ ಒಂಥರಕ್ಕೆ ನಾನು ಕಾರಣನ ಅಂತ. ತಬರಣ್ಣ, ಓ ತಬರಣ್ಣ. ಯಾರ ಅದು? ನಾನು ಬರೋದಾ? ಬಾರಯ್ಯ. ಓಹೋ, ಬಾರಿ ಎಣ್ಣೆ ನೀರಿಗೆ ತಯಾರಿ ಮಾಡ್ದಂಗಿದೆ. ಏನಿಲ್ಲ ಮಾರಯ್ಯ, ಮೈ ಕೈ ಒಂಚೂರು ನೋಯ್ತಾ ಇತ್ತು, ಎಣ್ಣೆ ಹಚ್ಕೊಳ್ಳಿ ಅಂತೂ ಅದು, ಅದಕ್ಕೆ. ಏನ್ ಬಂದ್ಯೋ? ಡ್ಯೂಟಿ ಮುಗಿಸ್ಕೊಂಡು ಮುನ್ಸಿಪಾಲ್ಟಿ ಕಡೆ ಹೋಗಿದ್ದೆ, ಆಗ ಗೊತ್ತಾತು ನನ್ಗೆ ಟೋಲ್ ಗೇಟ್ ಹಾಕಿದಾರಂತೆ. ಟೋಲ್ ಗೇಟ್ಗ? ಇನ್ ಬಿಡು, ನಿನ್ ಮನೆಗೆ ಏನೇನ್ ಬೇಕೋ ಎಲ್ಲ ಬಂದ್ ಬೀಳುತ್ತೆ. ಹಂಗಂತೀಯ? ಕಂಡ್ಯ, ನಾ ಹೇಳಿ ಸುಳ್ಳ? ಅರೆ, ನಿಂಗೆ ಅಂತಲೇ ತಂದಿದ್ದು. ಇಲ್ಲಿ ನೋಡು, ಇದು ಇದು ಕೊಂಡಿದ್ದು. ನನ್ನ ಹೆಂಡತಿ ಎಂಡ ಕಂಡ್ರೆ ಕೆಂಡ ಕಾರುತ್ತೆ, ಒಟ್ಟಿಗೆ ಒಂದೊಂದು ಬೈಗಳ ನುಂಗ್ಬೇಕು ಅಂದ್ರೆ. ಅಕ್ಕ, 2 ಗಳಾಸು. ಅರೆ, ಒಂದ್ ಬೀಡಿ ಹಚ್ಕೊಂಡ್ ಬರ್ತೀನಿ. ಗೊತ್ತಾಗಿದೆಯಲ್ಲಕ್ಕ, ತಬರಣ್ಣಂಗೆ ಹೇಳೋಣ ಅಂತ ಬಂದೆ, ಆದ್ರೆ ಎಂತಾತು? ನಾ ಕಾಫಿ ಡಿಪೋದಲ್ಲಿ ಇದ್ನಲ್ಲಕ್ಕ, ಆ ಕಾಫಿ ಬೆಳೆಗಾರರು ಸುಂಕ ಕೊಡಲ್ಲ ಅಂತ ಗಲಾಟೆ ಮಾಡ್ತಿರೋದು ಗೊತ್ತಲ್ಲ. ಯಾರಿಗ್ ಬೇಕಿ ಒದ್ದಾಟ ಅಂತ ಬೇರೆ ಕಡೆ ಹಾಕಿ ಎಂದಿದ್ದೆ, ನಂಗೇನೋ ಟೋಲ್ ಗೇಟ್ಗೆ ಹಾಕಿದ್ದಾರೆ. ಒಳ್ಳೇದಾಯ್ತಲ್ಲ. ಆದ್ರೆ ಕಾಫಿ ಡಿಪೋಗೆ ತಬರಣನ್ನೇ ಹಾಕಿದ್ದಾರೆ ಅಂತ ಗೊತ್ತಾತು. ಸರಿಯಲ್ಲ, ನಿನ್ ತಲೆ ಮೇಲಿನ ಗೂಬೆ ಅವ್ರ ತಲೆ ಮೇಲೆ ಕೂರ್ಸಿದ್ದು. ಹಂಗಲ್ಲಕ್ಕ, ಆ ಕಾಫಿ ಬೆಳೆಗಾರ ಹತ್ರ ಒಂದ್ ದಮ್ಡಿ ಗಿಂಬಳ ಗಿಡ್ತಿರ್ಲಿಲ್ಲ. ಈಗ ತಕರಾರ್ ಬೇರೆ ಎತ್ಕೊಂಡು ಕೂತಿದ್ದಾರೆ. ಗಿಂಜ್ಕೊಂಡು ಕೂತಿದ್ರು ನೀನು. ನಿನ್ನ ಈಗ ಅಲ್ಲಿಗೆ ಹಾಕಿದಾರಲ್ಲ, ಹೆಂಗ್ ಆಟ ಆಡಿಸ್ತಾರೆ ಗೊತ್ತಾಗತ್ತೆ. ನನ್ಗ ಪರಂಗಿಯವ್ರ ಕಾಲ್ದವ್ ನಾನು. ಪರಂಗಿಯವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಎಲ್ಲೋಯ್ತಪ್ಪ ಇದು? ಸಿಕ್ತು ಸಿಕ್ತು ಸಿಕ್ತು. ಓದ್ ನೋಡು, ಓದ್ ನೋಡು. ಪರವಾಗಿಲ್ಲ, ಓದು. ನೋಡಿದೀನಿ, ಓದು. ನೋಡಿದೀನಿ, ನೀನೇ ತೋರ್ಸಿದೀಯಲ್ಲಪ್ಪ. ಇರ್ಲಿ, ಓದು ಓದು. ತಬ್ರ ಗುಡ್ ಅಂತ ಬರ್ದಿದ್ದಾರೆ. ನೋಡು, ಸುಮ್ನೆ ಗುಡ್ಡೆಲ್ಲ ಗಲೀಜಾಗತ್ತಲ್ಲಪ್ಪ. ನೋಡು, ಪೂರಾ ಇಂಗ್ಲಿಷ್ನಾಗೆ ಅದೇ. ಪರಂಗಿಯವ್ರು ಇಂಗ್ಲಿಷ್ನಾಗ ಬರ್ದು ಕೊಡ್ದೆ ಇನ್ಯಾವ್ದ್ರಾಗ ಬರ್ದು ಕೊಡ್ತಾರೋ? ಅದೆಂತ ವೆರಿ ಗುಡ್ ಮಾಡಿದ್ವಿ ಅವ್ರಿಗೆ. ಅದೆಂತಾಯ್ತು ಗೊತ್ತಾ? ಆ ಗಾಂಧಿ ಟೋಪಿಯವ್ರು ಇದ್ದಲ್ಲ, ಮಾಡಿದ್ರು ಸುಂಕ ಕೊಡಲ್ಲ ಅಂತ. ಏ ಬಾಬು, ಅದ್ ಯಾವ ಹಾಡು ಹೇಳ್ತಿದ್ರು ಅಂದಿದ್ನೋ ಹೇಳು. कदम कदम बढ़ाए जा खुशी से गीत गाए जा, कदम कदम बढ़ाए जा खुशी से गीत गाए. ಏನ್ ಮಾಡ್ದೆ ಗೊತ್ತಾ? ಪೊಲೀಸರನ್ನ ಕರೆಸ್ದೆ ನೋಡು. ಸರಿಯಾಗಿ ಲಾಠಿಲಿ
4 ಜನ ಅಂಡೋಣಿ ಮಾಡಿದ್ರು. ಮಿಕ್ಕವರೆಲ್ಲ ಮುಚ್ಕೊಂಡು ಸುಂಕ ಕಕ್ಕಿದ್ರು. ಚಳವಳಿ ಮಾಡ್ತಾರಂತ ಚಳವಳಿ. ನೀ ಎಲ್ಲಿದೀಯ? ಯಾಕೋ ಏನಾಯ್ತು? ನಿಮ್ಗೊಂದ್ ಶಬ್ದ ಕೇಳಿಸ್ಲಿಲ್ವಾ ಈಗ? ಕೋವಿ ಇಡಲ್ಲೇನೋ ಅದು? ಅಲ್ಲ, ರಸ್ತೆ ನ್ಯಾರ ಮಾಡಕ್ಕೆ ತೋಟ ಹಾಕಿ ಕಲ್ಲೊಡಿತಿದ್ದಾರೆ. ತೋರಿಸ್ತೀನಿ ಬಾ. ಅಷ್ಟೇಯಾ? ಒಡಿಲಿ ಬಿಡ. ನಿಂಗ್ ತೋರ್ಸೋಣ ಅಂತ ಓಡ್ ಬಂದಲ್ಲೇ. ನಡಿ ಹೋಗಿ ನೋಡ್ಕೊಂಡ್ ಬರೋಣ. ಬಾ, ತೋರಿಸ್ತೀನಿ ಬಾ. ಚೂರ್ ನೋಡ್ಕೊಂಡ್ ಬರೋಣ. ಬನ್ರೆ ಬನ್ರೆ. ಬೇಗ ಬನ್ನಿ. ಬೇಗ ಬನ್ನಿ, ಬೇಗ ಬನ್ನಿ. ಇದನ್ನ ಹತ್ತೋದಕ್ಕೆ ನಮ್ ಕೈನಲ್ಲಿ ಆಗಲ್ಲ ಮಾರಾಯ. ಏನಾದ್ರೂ ಕಂಡ್ರೆ ನೋಡಿ ಹೇಳು. ತಡ್ರಿ ತಡ್ರಿ, ಕಾಣಿಸ್ತಾ ಇಲ್ಲ. ಸ್ವಲ್ಪ ಹುಡುಕ್ತೀನಿ. ಚಿಕ್ಕಮ್ಮ, ಚಿಕ್ಕಮ್ಮ, ಜೀವಮಾನವೆಲ್ಲ ಇವನ್ ಸೇವೆ ಮಾಡ್ದಿ, ಇನ್ಮೇಲೆ ಹೈದರಾಬಾದ್ ನವಾಬನ್ ಥರ ಕೂತ್ಕೊಂಡೇ ದರ್ಬಾರ್ ಮಾಡು. ಏನೋ ಕೈ ಹಿಡಿದವಳು ಕಾಲ್ ಮುಟ್ಟಿ ಸೇವೆ ಮಾಡೋದಕ್ಕೆ ಎಷ್ಟು ಜನರಿಗಿದೆಯೋ ಯೋಗ. ನಿಮ್ಗೆ ಯಾವಾಗಲೂ ತಮಾಷೆನೇ ಡಾಕ್ಟ್ರೆ. ಹಿಂಗ್ ನಗಾಡ್ಕೊಂಡ ಬದುಕಿ ನಗಾಡ್ಕೊಂಡೇ ಹೋಗ್ಬಿಡ್ಬೇಕು. ಗಾಬರಿ ಏನಿಲ್ಲ, ಗಾಯಕ್ ನೀರ್ ತಗಲ್ಸ್ಬೇಡಿ. ನಂಜಾದ್ರೆ 1ಕ್ಕೆ 2 ಆಗುತ್ತೆ. ಎಷ್ಟಪ್ಪ ಅದು? 25 ಬುಷಲ್. 25, 25, 45, 26. ಕಲ್ಲೇಗೌಡ್ರದು ಎಷ್ಟು ಬುಷಲ್ ಅಂದ್ರಿ?
25. 25. ಹ್ಮ್. 10:30 ಇಂಟು 8 ಕಾಲು 4 ರೂಪಾಯಿ. 2. ರಾಜೇಗೌಡ್ರದ್ದು ಸ್ವಲ್ಪ ತಡಿಯೋ ತಬ್ರ, ಎಲ್ಲ ಯಾಕೋ ರಾಂಗ್ ಆಗಿದ್ದಾರೆ. ಸುಂಕ ಕಟ್ಟೋದಿಲ್ಲ ಅಂತ ನೀನ್ ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಹೌದಾ? ಮತ್ತೆ ನನ್ನ ಕೆಲಸ ನಾನು ಮಾಡ್ತೀನಿ. ಚಂದ್ರೇಗೌಡ್ರದ್ದು ಎಷ್ಟಾಯ್ತು ಅಂದ್ರಿ? ನೀನೊಂಚೂರು ತಳಿಬಹುದಿತ್ತೇನು? ಪರವಾಗಿಲ್ಲ ಸ್ವಾಮಿ, ನೀವುನು ಡ್ಯೂಟಿ ಮಾಡ್ದಿದ್ರೆ ಹೋಗ್ಬೇಕಾಗುತ್ತೆ ನಾನು ಮನೆಗೆ. ಅದು ಯಾಕೆ ದಿಟ್ಟು ಕುಟ್ಕೊಂಡು ನೋಡ್ತಾ ಇದ್ದೀರಾ? ಡ್ಯೂಟಿ ಮಾಡೋರು ಕಂಡೇ ಇಲ್ವಾ? ಇಂಕ್ ಚೆಲ್ಲಿದ್ರೆ ಅಂತ. ಹೌದಪ್ಪ ಹೌದು, ನೀ ದೊಡ್ಡ ಸಾಹೇಬ ನೋಡು. ಇಂಕ್ ಚೆಲ್ಲಿ ನೀ ಬರ್ದದ್ದೆಲ್ಲ ಹಾಳಾಗ್ಬಿಟ್ರೆ ಏನ್ ಚೆನ್ನಾಗಿ ರಶೀದಿ ಬರೀತ್ಯಾ ತಬ್ರಾ ನೀನು. ಚಿಚ ಅಂತ ಬರೀತ್ಯಾ, ಪರಪರ ಅಂತ ಹರಿತ್ಯಾ, ತಪ್ಪು ನಿಡ್ತೀಯಾ. ಹೌದು, ಡ್ಯೂಟಿ ಡ್ಯೂಟಿ ಅಂತ ಡ್ಯೂಟಿಗೆ ಹುಟ್ಟೋರಂಗ್ ಆಗ್ತೀಯಲ್ಲ ನೀನು. ನಿಂದೇನು ಭಾರಿ ಸರ್ವೀಸ ಅಂತ. ಹಂಗ ನೋಡಿದ್ರೆ ನನ್ನ ಡ್ಯೂಟಿ ಶುರು ಆಗಿದ್ದೆ ಸುಂಕದ ಕಟ್ಟೆಯಿಂದ, ಪರಂಗಿಯವ್ರ ಕಾಲದಾಗ. ಅಂದ್ರೆ ನೀವೆಲ್ಲ ಹುಟ್ಟೋದಕ್ಕೂ ಮೊದಲು. ನಾನು ಡ್ಯೂಟಿಗೆ ಮೆಚ್ಚಿ ಶಾಬಾಸ್ ಅಂತ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಗೊತ್ತಾ? ಹೌದಾ? ಹಂಗಿತ್ತು ಸ್ವಾಮಿ ಆ ಕಾಲ. ಗಾಡಿ ಇರ್ಲಿ, ಲಾರಿ ಇರ್ಲಿ, ಮಹಾರಾಜರ ತೇರ್ಬೇಕಾದ್ರೂ ಇರ್ಲಿ, ಪರಂಗಿಯವ್ರ ಹುಕುಂ ಸ್ವಾಮಿ, ಮುಲಾಜಿಲ್ದೆ ವಸೂಲ್ ಮಾಡು ಅಂತ. ಎಂತ ಕಾಲ ಹೋಗಿ ಎಂತ ಕಾಲ ಬಂತು. ಅಂತೂ ನಮಗ ಸ್ವಾತಂತ್ರ್ಯ ಬಂದಿದ್ದು ನಿಂಗ್ ಭಾರಿ ತೊಂದರೆ ಆಯ್ತು ಅನ್ನು. ಹಂಗಲ್ಲ, ಆದ್ರೂ ಏನೋ ಕಳ್ಕೊಂಡಿದ್ದೀವಿ ಅನ್ಸತ್ತಪ್ಪ. ಅದ್ ಸರಿ, ಮತ್ತಿಲ್ಯಾಕೆ ಬಂದು ವಕ್ರಿಸ್ದ್ಯೋ? ಅಲ್ಲೇ ಇರೋದು ಬಿಟ್ಟು ಏನ್ ಮಾಡ್ತೀರಾ ಹೇಳಿ, ಅಲ್ಲೂ ಕಾಲ ಕೆಡಕ್ ಶುರು ಆಯ್ತು. ಈಗ ನಾವು ಮಾಡ್ತಾ ಇರೋದು ಏನು ಅಂತ ತಿಳ್ಕೊಂಡಿದೀಯಾ? ಸುಂಕ ಕೊಡಲ್ಲ ಅಂತ ಚಳುವಳಿ, ಗಾಂಧಿ ತರ. ಸುಮ್ಮನೆ ತಮಾಷೆ ಮಾಡ್ತೀರಪ್ಪ. ಈ ಚಳವಳಿ ಯಾಕೆ? ನಿಮ್ಮದೇ ಸರ್ಕಾರ, ನಿಮ್ಮದೇ ಕಾನೂನು. ನಾವು ಕೊಡಲ್ಲ. ಅದೇನ್ ಮಾಡ್ಕೋತೀವೋ ಮಾಡ್ಕೋ ಹೋಗು. ಬಿಲ್ ಬರ್ದ ಮೇಲೆ ತಕರಾರು ತೆಗ್ದಿರಲ್ಲ, ಈಗೇನಾಗಿಲ್ಲ. ತಗೊಳ್ಳಿ.
ಆಗಲ್ಲ ಸರ್, ಕೊಡೋದು ಕೊಡ್ಲೇಬೇಕಾಗುತ್ತೆ. ಏನಯ್ಯ, ನಿನ್ ಪ್ರೆಸಿಡೆಂಟ್ರಿಗೆ ಹೆಚ್ಚೋ ನೀನ್ ಹೆಚ್ಚೋ? ಅವರಿಗೆ ಸುಂಕ ಕೊಡಲ್ಲ ಅಂತ ಹೇಳಿದ್ದೀನಿ, ನೀನ್ ಯಾವ ಲೆಕ್ಕ? ತಗ. ಈ ಗಾಂಧಿ ಸತ್ರು ಅವನ್ ಚಳವಳಿ ಮಾತ್ರ ಸಾಯೋಂಗ್ ಕಾಣ್ಲಿಲ್ಲ. ಆಗೇನೋ ಪರಂಗಿಯವರಿದ್ರು, ಚಳವಳಿ ಇತ್ತು. ಈಗ ಯಾರಿದ್ದಾರೆ ಅಂತ? ಅವ್ರದೇ ಸರ್ಕಾರ, ಅವ್ರದೇ ಪ್ರೆಸಿಡೆಂಟ್. ಹಂಗೂ ಚಳವಳಿ ಮಾಡ್ತಾರೆ ಅಂತಂದ್ರೆ ಮತ್ತೆಂತದಾಗ್ಬೇಕಪ್ಪ ಇವರಿಗೆ? ಎಂತದು ಅಂತಂದ್ರೆ ನಮ್ಮಂತ ಬಡವ್ರ ಹೊಟ್ಟೆ ಕಲ್ಲು. ಚಿಕ್ಕಪ್ಪ, ಪ್ರೆಸಿಡೆಂಟ್ ಮನೆ ಕಡೆ ಹೋಗ್ಬೇಕಂತೆ. ಅರೆ, ಹೊಸ ಮಂಚ! ಹೇ ಹೇ, ಹೊಸ ಮಂಚ! ಹೇ, ಅಯ್ಯೋ ಅಯ್ಯೋ! ಛೇ, ಥು. ಜಾಣ ಮರಿ ಅಳ್ಬಾರ್ದು. ಯಾರಿದ್ದು ಅಳದಿಲ್ಲ? ನನ್ ಬಂಗಾರಿ ಅಲ್ಲ, ಅಳ್ಬಾರ್ದಮ್ಮ, ಸುಮ್ಮನೆ ಇರ್ಬೇಕು. ಬಾಯಿ ಯಾರಾದ? ನಾನ್ರಮ್ಮ, ತಬರ. ಹಾ, ಪ್ರೆಸಿಡೆಂಟ್ರು ಬರಕ್ ಹೇಳಿದ್ರಂತೆ. ಹಾ ಹಾ, ಈಗ ಬರ್ಬೋದೇನಾ? ಕೂತ್ಕ. ಹಾ, ಅಳ್ಬಾರ್ದಮ್ಮ, ಬಂಗಾರಿ ಅಲ್ಲ ನೀನು, ನಿನ್ ಜಾಣ ಮರಿ ಅಲ್ಲ. ಹಿಂಗ ಅಲ್ಲಡಿ ಅಲ್ಲಡಿಲಿ ಎಷ್ಟಪ್ಪ ಅಲ್ಲಿ. ಅಯ್ಯೋ, ಜಿರ್ಲೆ ನೋಡಲಿ, ಜಿರ್ಲೆ ಇಲ್ಲಿ ನಡಿಲಿ. ತಬ್ರ ತಬ್ರ ನಡು, ಬಾ 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 ಅನ್ಬೇಕಂಗಲ್ಲ. ಅಳ್ಬಾರ್ದಮ್ಮ, ನಡ. ಅಳ್ಬಾರ್ದು, ಅಳು ನಿಲ್ಲಿಸ್ಬೇಕು. ಅಳ್ಬಾರ್ದು ಅಳ್ಬಾರ್ದು ಅಳ್ಬಾರ್ದು, ಸುಮ್ಮನೆ ಇರ್ಬೇಕಮ್ಮ. ಎಂತದ? ಏ ತಬ್ರ, ತಗೊಂಡೋಗ ಅವಳನ್ನ. ಕೊಡ್ರಮ್ಮ, ಕೊಡಿ. ದೇವ್ರಂತೂ ನನಗ್ ಮಕ್ಳನ್ ಕೊಡ್ಲಿಲ್ಲ. ಯಾಕೋ, ನಿನಗೆ ಮಕ್ಳಿಲ್ವಾ? ಇಲ್ಲಮ್ಮ, ಯಾವುದೋ ಒಂದು ತಬ್ಬಲಿನ ಸಾಕೊಂಡಿದ್ದೀನಿ. ಅಳ್ಬೇಡ ಅಳ್ಬೇಡ. ಅಲ್ಲಡಿ ಅಲ್ಲಡಿ, ಕಾರ್ ನಡು, ಕಾರ್ ನಡು. ಲೈಟು ಲೈಟು ಲೈಟ್ ನೋಡು, ಎಷ್ಟು ದೊಡ್ಡದು. ಯಾರಿದು? ಯಾರು ಬಂದ್ರು? ಯಾರು ಬಂದ್ರು? ಯಾರು ಬಂದ್ರು? ಸರ್, ಏನ್ ಬಂದ್ಯಾ? ಅಲ್ಲ, ಕಲೆಯ ಫೋನ್ ಮಾಡಿದ್ರು. ಏನಂತ ಗೊತ್ತಿಲ್ಲ. ಓಹೋ, ಇಲ್ಲ 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 ಇಲ್ಲ. ಏ ಬಾಬು, ಒಂಚೂರು ಕುಣಿಯ, ಆಗ್ಲಾದ್ರೂ ಅಳು ನಿಲ್ಸುತ್ತ ನೋಡೋಣ. ಢಂಡಣಕ 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 ಢಂಡಣ ಢಂಡಣಕ 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 ಢಂಡಣ ಢಂಡಣಕ 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 ಢಂಡಣ. ಕಾಟ ತಡ್ಕೊಳಕ್ಕಾಗ್ತಿಲ್ಲ ಕಣೋ. ನಾನು ಎಷ್ಟು ರಾಧ ಅಂತ ಮಾಡೋದು ನೀನು? ಸರ್ಕಾರಿ ಕೆಲಸ ಅಂತ ನಿಮ್ಮ ಅಪ್ಪನ ಮನೆ ಕೆಲಸ ಅಂತ ಮಾಡಿದ್ಯಾ ನೀನು? ಎಷ್ಟು ಆಟ ಆಡೋದು ನೀನು? ಒದ್ದು ಬಿಡ್ತೀನಿ ನೋಡಿ ನಿನ್ಗೆ. ಯಾಕೋ ಯಾಕೋ ಯಾರೋ ಹಚ್ಕೊಡ್ತಾ ಇರೋದು ನಿನ್ಗೆ? ಯಾರು ಹಚ್ಕೊಡ್ತಾ ಇದ್ದಾರೆ?
ಸಾಯಿಸ್ಬಿಡ್ತೀನಿ ನೋಡ್ತೀರ ಅಲ್ಲಿ. ಆ ಕಲ್ಲಿಗೌಡ ರಾಮಣ್ಣನ ಕಟ್ಕೊಂಡು ನೀನು ಹತ್. ನಾಳೆ ದಿವಸ ಅವ್ರು ಬರಕ್ಕೆ ಹೇಳಿದ್ದೀನಿ. ಏನಾದರೂ ತಕರಾರು ಮಾಡಿದ್ರೆ ಸಸ್ಪೆಂಡ್ ಮಾಡಿಬಿಡ್ತೀನಿ. ಆದರೆ ಸರ್ ರಸೀದಿ ತಹಸೀಲ್ದಾರು ಹೊರಗೆ ಕೇಳಿದ್ರಂತೆ. ಅಲ್ಲಿ ಕೇಳಿ. ಹೊರಗೆ ಕೇಳಿದ್ರಂತೆ. ನಾನು ಅವ್ರನ್ನ ಕೇಳು. ಅವ್ರು ಬಂದಿಲ್ವಾ? ಬಂದಿದ್ದಾರೆ. ಟೋಪಿ ಕನ್ನಡಕ ಇಲ್ಲಿದ್ರೆ ಅವ್ರು ಬಂದಿದ್ದಾರೆ ಅಂತಲೇ ಲೆಕ್ಕ. ಏನಪ್ಪ? ಬರ ಕೇಳಿದ್ರಂತೆ. ನಾನು ತಬರ 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 ತಬರ್ ಶೆಟ್ಟಿನಾ? ಹ್ಞೂ ಸರ್. ನಿನಗೆ ಈ ಕೆಲಸದಲ್ಲಿ ಬಹಳ ಸರ್ವಿಸ್ ಇದ್ದಂಗೆ ಕಾಣುತ್ತೆ. ಈ ಕೆಲಸ ಅಂದ್ರೆ ಅಂದ್ರೆ ಏನ್ ಹೇಳ್ತೀರಾ ಸರ್? ಪರಂಗಿಯವ್ರ ಹತ್ರ ಗುಡ್ ಅಂತ ಸರ್ಟಿಫಿಕೇಟ್ ತಗೊಂಡವ್ ನಾನು. ಆದ್ರೆ ಒಂದ್ ಮಾತು ತಿಳ್ಕೊ, ನೀನ್ ಮುನ್ಸಿಪಾಲಿಟಿಲಿ ಆಡ್ದ ಆಟ ನಮ್ ಸಾಹೇಬ್ರ ಹತ್ರ ನಡೆಯೋದಿಲ್ಲ. ಇವ್ರು ಹೇಳಿದ್ದು ಗೊತ್ತಾಗುತ್ತೆ. ಸಾಹೇಬ್ರನ್ನ ನೋಡು. ಬಾ. ಹಿಂಗಲ್ಲ, ಆ ಬಾಗಿಲಿಂದ ಬಾ. ನಮಸ್ಕಾರ ಸರ್. ಏನಯ್ಯ, ಅಷ್ಟು ದುಡ್ಡು ನೀನೊಬ್ನೇ ತಿಂದು ಹಾಕಿದ್ಯೋ ಇಲ್ಲ ಮೇಲವ್ರಿಗೂ ಹಂಚಿದ್ಯೋ? ಅದೇ ಕಲ್ಲಯ್ಯ ರಾಮಣ್ಣನ ಬಾಬ್ತು 360 ರೂಪಾಯಿ. ಓಹೋ ಅದಾ? ಅದು ನುಂಗಿದ್ದು ಅಲ್ಲ, ಹಂಚಿದ್ದು ಅಲ್ಲ. ಅವ್ರು ಕೊಡ್ಲಿಲ್ಲ, ನಾ ತಗೊಳ್ಳಿಲ್ಲ. ಪ್ರೆಸಿಡೆಂಟ್ರೇ ಬಿಟ್ಬಿಡು ಅಂದ್ರು. ಯಾರು? ಹಿರೇಗೌಡ್ರ? ಹೌದೇನ್ರಿ? ಇಲ್ಲ ಸರ್, ರೈಟಿಂಗ್ ನಲ್ಲಂತೂ ಏನೂ ಇಲ್ಲ. ಹಿಂಗ್ ಮಾಡಂತ ಬಾಯಾಗಿ ಹೇಳ್ತಾರೋ ಇಲ್ಲ ರೈಟಿಂಗ್ ನಾಗ ಕೊಡ್ತಾರೋ? ಎಟ್ ಅನದರ್ ಕೇಸ್. ಅಲ್ಲಪ್ಪ ತಬ್ರ,
ನಿನ್ ನೋಡಿದ್ರೆ ನಿನಗೆ ಸಾಕಷ್ಟು ಸರ್ವಿಸ್ ಆಗಿದೆ ಅನ್ಸುತ್ತೆ. ಇನ್2 ತಿಂಗಳಲ್ಲಿ ರಿಟೈರು ಆಗ್ತಾನೆ ಸರ್. ಮತ್ತೆ ಅಲ್ಲ, 100 ರೂಪಾಯಿ ವ್ಯಾಪಾರ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಅಂತ ಹೇಳ್ತೀಯ? ಇದೇನ್ ಬಾಳೆಗಾರಿಕೆನಾ? ಇಲ್ಲಿ ನೋಡು, ಸುಂಕ ರದ್ದಾಗಿರೋದು ಯಾವಾಗ? ನೀನ್ ರಸೀದಿ ಬರೆದಿಟ್ಟಿರೋದು ಯಾವಾಗ? ರೈಟಿಂಗ್ ನಲ್ಲೇ ಇಲ್ದೇ ಇರೋ ಈ ರಿಯಾಯಿತಿನ ನೀ ಅಪ್ಲೈ ಮಾಡಿದಾರು ಹೆಂಗೆ ಅಂತ ನೋಡಯ್ಯ, ಇದನ್ನೆಲ್ಲ ಕಾನೂನು ಒಪ್ಪೋದಿಲ್ಲ. ನೀನೇ ದುಡ್ಡು ತಿಂದು ಹಾಕಿದ್ಯಾ ಅಂತೀನಿ ನಾನು. ಇಲ್ಲ ಅನ್ನೋದಕ್ಕೆ ನಿನ್ನ ಹತ್ರ ದಾಖಲೆ ಏನಿದೆ? ಬಾ ಇಲ್ಲಿ. ರಿಟೈರ್ ಆಗೋ ಟೈಮ್ನಲ್ಲಿ ಯಾಕಯ್ಯ ಇದನ್ನೆಲ್ಲ ಮೈ ಮೇಲೆ ಹಾಕೊಂಡೆ? ಈಗೇನಾಗುತ್ತೆ ಗೊತ್ತಾ? ನಿನ್ನ ಸಂಬಳದಲ್ಲಿ 360 ರೂಪಾಯಿ ಮುರ್ಕೋಬೇಕಾಗತ್ತೆ. ಅಯ್ಯೋ ಸರ್, ಹಂಗ್ ಮಾಡ್ಬೇಡಿ ಸರ್. 360 ರೂಪಾಯಿ ನನ್ನ ಇಡೀ ತಿಂಗಳ ಸಂಬಳನೂ ಅಷ್ಟಾಗಲ್ವಲ್ಲ ಸರ್. ನನ್ನ ಹೆಂಡತಿಗೆ ಸಖತ್ ಕಾಯಿಲೆ ಸರ್. ಬಡವ ಸರ್, ಬೇಡ ಸರ್, ಕಾಪಾಡಿ ಸರ್. ನೋಡು, ನೀನೊಂದ್ಸಾರಿ ಪ್ರೆಸಿಡೆಂಟ್ರನ್ನ ಕಂಡು ಬಾ, ಹಿಂಗಿಂಗೆ ಅಂತ ಹೇಳು. ಅವ್ರೇನಾದ್ರೂ ದಾರಿ ಮಾಡಬಹುದು. ನೀನೀಗ ಹೋಗು. ತಬ್ರಾನ ನಿನ್ ಹೆಂಡತಿಗೇನೋ ಕಾಯಿಲೆ ಅಂತಲ್ಲೋ? ಕಾಯಿಲೆನಾ? ದಿನಕ್ಕೂ ಕಡ್ಡಿ ಆಗ್ತಾ ಹೋಗ್ತಿದ್ದಾಳಂತೆ. ಓ, ಅದು ಕಾಯಿಲೆ ಅಲ್ಲ, ಒಂಥರ ಕೊರಗು ಅಷ್ಟೇ. ಮಕ್ಕಳಾಗ್ಲಿಲ್ಲ ಅಂತ. ಮುಖ್ಯ ದೇವ್ರು ಕೊಡ್ಲಿಲ್ಲ. ಅದಕ್ಕಿಂತ ಮುಖ್ಯ ನಂಗೆ ಪುರ್ಸತ್ತಿರ್ಲಿಲ್ಲ ಅನ್ನಿ. ನೀನು ಸೈ ಬಿಡು. ಕೇಳಿದ್ರ ತಬ್ರ ಹೇಳಿದ್ದ. ಏನಯ್ಯ, ಆ ರಶೀದಿದನ್ ದೊಡ್ಡ ರಾಮಾಯಣ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಆ ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ ನಾಕ ಸಂಪಾದನೆ ಮಾಡ್ತಾರೆ, ನೀನು ಸಂಬಳನೇ ಕಳ್ಕೋತೀಯ. ಅಲ್ಲ ಸರ್, ನಾ ಹೆಂಗ್ ಹೇಳಿದ್ರು ಆ ತಹಸೀಲ್ದಾರ್ ಸಾಹೇಬ್ರಿಗೆ ಅರ್ಥನೇ ಆಗ್ತಿಲ್ಲ ಅಂತ. ಅದ್ ಸರಿ, ಈಗೇನ್ ಬಂದಿದ್ದು? ತಹಸೀಲ್ದಾರರು ನಾನೇನ್ ಮಾಡಕ್ಕಾಗಲ್ಲ, ಗೌಡ್ರನ್ನೇ ಕೇಳ್ಕೊ ಅಂತ ಹೇಳಿದ್ರು. ಅಲ್ಲಯ್ಯ, ತಹಸೀಲ್ದಾರ್ ಮಾಡಕ್ ಆಗದೆ ಇರೋದನ್ನ ನಾನು ಮಾಡಕ್ಕಾಗತ್ತಾ? ಹೌದೋ ಅಲ್ವೋ? ಅಲ್ಲ, ಆ ಕಲ್ಲಯ್ಯಂಗ್ ಒಂದ್ ಮಾತು ಹೇಳಿ ನೋಡ್ಬೋದಲ್ಲ. ಅದೊಂದು ಮಾಡ್ಬೋದು ನೋಡು. ಆದ್ರೂ ನನ್ನ ಮಾತು ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾನೀಗ ಪ್ರೆಸಿಡೆಂಟ್ ಅಲ್ವಲ್ಲ. ಬೇಕಿದ್ದು ಹೇಳ್ತೀನಿ. ಹಾಗಿದ್ದು ಹೋಗ ಅವ್ರನ್ನ ಕಂಡ್ಬಾ. ನೀ ನಮ್ಮನ್ನೆಲ್ಲ ಹುಡುಕಂಡ್ ತಿರುಗ್ತಾ ಇರೋದು. ನಮ್ಗೆಲ್ಲ ವರ್ತಮಾನ ಬಂತು. ಹೌದ್ರಯ್ಯ, ಅದೊಂದು ರಸೀದಿ ಬಾಕಿ. ಇದೊಳ್ಳೆ ಚೆನ್ನಾಯ್ತು.
ನೀನೇ ಬರ್ಕೊಂಡು ಆಮೇಲೆ ಅದನ್ನೇ ಬಾಕಿ ಅಂದ್ರೆ ನಿಂದೊಳ್ಳೆ ಪಂಚಾಯತಿ ಮುನ್ಸಿಪಾಲ್ಟಿ ಅವರೇ ಸುಂಕ ಬೇಡ ಅಂದ್ರು ನೀ ಬಿಡ್ತಿಲ್ವಲ್ಲಯ್ಯ. ಹಂಗಲ್ಲ ಸರ್, ನಾನ್ ನನ್ ಡ್ಯೂಟಿ ಮಾಡಿದ್ರೆ ಮೋಸ ಮಾಡ್ದೆ ಅಂತಾರಲ್ಲ ಸರ್. ಇದು 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 ಪರಂಗಿಯವ್ರ ಕಾಲದಾಗೆ. ಅಯ್ಯಯ್ಯೋ ಮಾರಾಯ, ನಿನಗ್ ದಮ್ಮಯ್ಯ ಅಂತಿ. ಆ ಪರಂಗಿಯವ್ರ ಸುದ್ದಿ ಮಾತ್ರ ತೆಗಿಬೇಡ. ಯಾವಾಗ ನೋಡ್ಲಿ ಪರಂಗಿಯವರು ಅಲ್ವೋ? ಆ ಪರಂಗಿಯವ್ರ ದೇಶ ಬಿಟ್ಟು ಹೋದಾಗ ನೀನು ಯಾಕೆ ಅವ್ರ ಜೊತೆ ಲಂಡನ್ಗೆ ಹೋಗ್ಲಿಲ್ಲ ಅಂತೀನಿ. ಬಾಯ್ಲಿ. ನೋಡು, 360 ರೂಪಾಯಿ ಕೊಡೋದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ನಿಮ್ಮ ಪ್ರೆಸಿಡೆಂಟ ನಮ್ಮನ್ನೇ ಕುಣಿಸೋದಕ್ ನೋಡ್ತಾನೆ. ನ್ಯಾಯ ನಮ್ ಕಡೆಗಿರ್ಬೇಕಾದ್ರೆ ನಿಮ್ಮ ಸರ್ಕಾರ, ನಿಮ್ಮ ತಹಶೀಲ್ದಾರ, ನಿಮ್ಮ ಪ್ರೆಸಿಡೆಂಟ ಎಲ್ಲ ಏನ್ ಕಿತ್ಕೋತಾರೋ ನೋಡ್ತೀನಿ. ತಗೊಳ್ಳಿ. ಥ್ಯಾಂಕ್ಸ್. ಸ್ವಲ್ಪ ರಾವನ್ ಬರೋ ಹೇಳು. ನನಗಿಷ್ಟು ಬೇಡ. ತಗೋ. ಬೇಡ ತಗೋ, ಇರ್ಲಿ. ಪರವಾಗಿಲ್ಲ, ತಗೋ. ಪರವಾಗಿಲ್ವೇ? ಘಾಟಿ ಮುದುಕ ಡಾಕ್ಟರ್ನ ಕರ್ಕೊಂಬಂದು ಶಿಫಾರಸ್ ಮಾಡ್ತಾನೆ. ಹೌದೌದು. ನಿನ್ ಕೆಲಸ ನೋಡಾಗ. ನಮಸ್ಕಾರ ಡಾಕ್ಟ್ರೆ. ತಗೊಳ್ಳಿ ಸರ್ ಫೈಲು. ಹಾ, ಕೊಡಿ. ನೋಡಿ ಇವ್ರೆ, ಈ ಕೇಸು ನಮ್ ಪವರ್ಸ್ ನಲ್ಲಿ ಏನೆಲ್ಲ ಸಹಾಯ ಮಾಡಕ್ಕಾಗುತ್ತೋ ಕೊಂಚ ನೋಡಿ ಹೇಳಿ. ಡಾಕ್ಟ್ರೇ ಬಂದು ಕೇಳ್ಕೊಂಡಿದ್ದಾರೆ ಅಂದ್ಮೇಲೆ ಹೋಗ್ಕೊಳ್ಳಿ. ಒಂದ್ ಕೆಲಸ ಮಾಡು, ನೀನ್ ಬರ್ದ್ ಬಿಲ್ನ ತಗೊಂಬ. ಪಾರ್ಟಿ ರೆಫ್ಯೂಸ್ ಟು ಪೇ ಅಂತೇಳಿ ಸಾಹೇಬ್ರು ಮುಗಿಸ್ತಾರೆ. ರಸೀದಿ ಇದೆಯಾ? ರಸೀದಿ ಹರಿದು ಮುಖಕ್ಕೆ. ಆಯ್ತು. ತಬ್ರ, ನನಗನ್ಸುತ್ತೆ ಕಸ ಗುಡಿಸುವಾಗ ಹೊರಗೆ ಹಸ್ತ್ರ ಅಂತ. ಅಲ್ಲಿವಾಗ ಹುಡುಕು. ಆಯ್ತು ಸರ್. ಪಾಪ ನಮ್ ತಬ್ರ ಭಾರಿ ನಿಯತ್ತಿನ ಮನುಷ್ಯ. ಆದ್ರೆ ಕಾಲ ಬದಲಾಗಿದ್ದೇ ಗೊತ್ತಾಗ್ಲಿಲ್ಲ. ಫರಂಗಿಯವ್ರ ಕಾಲದಂಗೆ ಈಗಲೂ ರೂಲ್ಸು ಪಾಲ್ಸು ಅನ್ಕೊಂಡು ಹಾಳಾದ. ಒಂದ್ ಕಡೆ ಈ ತೊಂದ್ರೆ, ಇನ್ನೊಂದ್ ಕಡೆ ಹೆಂಡತಿ ಕಾಯಿಲೆ. ನಾನೇನೇನೋ ಮಾಡಿದೆ, ಅವನ ತೊಂದರೆನೂ ತಪ್ಪಲಿಲ್ಲ, ಕಾಲೇನೂ ವಾಸಿ ಆಗಿ.
ನೋಟಿಸ್ ಅಂತೆ? ಹೌದಾ? ಈಗೇನ್ ಮಾಡೋದು ನೀನು? ಕಂಡವ್ರ ಕಾಲಿಗೆ ಬಿದ್ದು ನನ್ನ ಪಾಡ್ ತೋಡ್ಕೊಂಡಿದ್ದೇನೆ. ನನ್ನ ಕೈಲಾಗ್ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ನನ್ನ ಕೈ ಕೊಟ್ಟಿದ್ದು. ಇಲ್ಲಿ ನೋಟಿಸು ಕೊಡ್ಲಿ ಬಿಡು, ನಾವು ಬಂಟ್ಯಪ್ಪಣ್ಣನ ಹತ್ರ ಹೋಗೋಣ. ಆ ಸಿಲ್ವಾ ಡಾಕ್ಟರ್ ಹತ್ರ ಹೇಳ್ಸಿನೇ ಏನೂ ಆಗ್ಲಿಲ್ಲ. ಬಂಟಪ್ಪನ ಕೈಲಿ ಏನಾಗುತ್ತೆ ಹೇಳು? ಬಂಟ್ಯಪ್ಪಣ್ಣ ಎಂತೆಂತವ್ರ ಕೇಸೋ ರಿಪೇರಿ ಮಾಡಿದಾನೆ. ಇದು ಆಗ್ತದೆ. ನನ್ ಜೊತೆ ಬರಕ್ ಹೇಳಕ್ಕ? ಕೃಷ್ಣಪ್ಪಣ್ಣ ಇಷ್ಟೊಂದು ಹೇಳ್ತಾ ಇದ್ದಾನೆ, ಹೋಗೊಂದ್ಸಲ ನೋಡ್ಕೊಂಡ್ ಬನ್ನಿ. ಬಾರಣ್ಣ, ಬನ್ನಿ ಬನ್ನಿ ಬನ್ನಿ. ಹೇಳಣ್ಣ, ಹೇಳಿ ಹಂಗನ್ಬೇಡಿ. ಬರೋಣ. ಬಾ ಬಾ ಬಾ. ಹಿಂಗೇನೋ ಒಂದು ಹಾಗೆ ಆಗುತ್ತೆ ಅಂತ ನಂಗೆ ಯಾವತ್ತೋ ಗೊತ್ತಿತ್ತು. ಒಂದ್ ಥರಕ್ ನೋಡಿದ್ರೆ ಅದ್ರಲ್ಲಿ ಇಬ್ಬರದು ತಪ್ಪಿದೆ. ಗೌಡ್ರದು, ತಹಸೀಲ್ದಾರ್. ಕೆಡಿಸ್ಕ ನಾನು ಹೇಳಿಲ್ಲ. ಇಲ್ಲಿ ನೋಡು, ತಹಸೀಲ್ದಾರ್ ಗೊತ್ತಿಲ್ವಾ ಸುಂಕದರಾದಂತ ಕಾರಣ ಯಾರು ಅಂತ? ಆದ್ರೆ ಹಿರೇಗೌಡ್ರಿಗೆ ಏನು ಮಾಡಕ್ಕಾಗಲ್ಲ. ಯಾಕೆ ಹೇಳು? ಅವರು ರೂಲ್ಸ್ಗಿಂತ ದೊಡ್ಡವರು. ನೋಡ, ಇದೆಲ್ಲಿಂದ ಶುರುವಾಗುತ್ತೆ ಅಂದ್ರೆ, ಪರಂಗಿಯವ್ರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟೋದು. ಆದ್ರೆ ಆಡಳಿತ ಸಿಕ್ಕಿದ್ಯಾರಿಗೆ? ಸ್ವಾತಂತ್ರ್ಯ ಬಂದಿದ್ಯಾರಿಗೆ? ಅದಕ್ಕೆ ನಾ ಹೇಳಿದ್ದು, ಈ ಗೌಡ್ರು ತಹಸೀಲ್ದಾರು ಒಂದೇ ಅಂತ. ಒಂದು ಜಕ್ನಿ, ಇನ್ನೊಂದು ಪಂಜುರಿ, ಇಬ್ಬರನ್ನು ಒಟ್ಟಿಗೆ ಬಲಿ ಎತ್ತಬೇಕು. ಇಲ್ದಿದ್ರೆ ಇವತ್ತು ನಿಂಗಾಗಿತ್ತು ನಾಳೆ ಕೃಷ್ಣಪ್ಪಂಗಾಗ್ಬೋದು, ನಾಡಿದ್ದು ಇನ್ನೊಬ್ಬಂಗಾಗ್ಬೋದು. ಹಿಂಗೆ ನಡೀತಾ ಇರುತ್ತೆ ಇವ್ರ ಕಾರವಾರು. ಒಂದ ಮಾಡ್ಬರ್ತೀನಿ. ಏ ತಬ್ರಾ ನಿಲ್ಲು, ಸ್ವಲ್ಪ ನಿಲ್ಲು. ತಡಿಯೋ, ಸಾಹೇಬ್ರು ಹೇಳಿ ಕಳಿಸಿದ್ದಾರೆ. ಸಾಹೇಬ್ರಲ್ಲ, ನಾನು ಹೇಳಿದ್ದು. ನೀವಾ? ಯಾಕೆ? ನಿನ್ನ ಹತ್ರ ಸ್ವಲ್ಪ ಕೆಲಸ ಇತ್ತು. ಬಾ, ಹೇಳ್ತೀನಿ ಬಾ. ನೋಡ್ತವ್ರಾ, ಈಗಿರೋ ವಿಚಾರ ಇಷ್ಟು. ನಿಮ್ದು ರಿಟೈರ್ಮೆಂಟ್ ಆಯ್ತಲ್ವಾ? ಆದ್ರೆ ನಿನ್ ಬಾಕಿ ಮಾತ್ರ ಹಾಗೆ ಉಳ್ಕೊಂಡಿದೆ. ಏನೋ ಚೂರು ಪಾರು ಕೊಟ್ಟಿದೆ ಅಷ್ಟೇ. ನೀನೇನ್ ದುಡ್ಡು ತಿನ್ಕೊಂಡು ನೋಡೋಗೋನಲ್ಲ ಅಂತ ನನಗ್ ಗೊತ್ತು. ಆದ್ರೂ ಇದು ತೀರ್ಮಾನ ಆಗದೆ ಹೋದ್ರೆ ನಾಳೆ ದಿವಸ ನಿನಗೆ ಗಂಡಾಂತರ ಗ್ಯಾರಂಟಿ. ಎನ್ಕ್ವೈರಿ, ಆಡಿಟ್ ಅಬ್ಜೆಕ್ಷನ್, ಕ್ಲಾರಿಫಿಕೇಶನ್, ಎವಿಡೆನ್ಸ್ ತಗೊಮ ಅಂತ ಹೇಳೋದು, ಶ್ಯೂರಿಟಿ ತಗೊಮ ಅಂತ ಹೇಳೋದು, ಅದು ಇದು ತರತರಾಂತರ ತೊಂದರೆ ಶುರು ಆಗುತ್ತೆ. ನಿನ್ನ ಕೈ ಕೋಳ, ನನ್ನ ಕುತಿ ಉಳ್ಳ. ತಪ್ಪಬೇಕಾದ್ರೆ ಒಂದೇ ಒಂದು ದಾರಿ ನೋಡು. ನಿನ್ ಕೊನೆ ತಿಂಗಳ ಸಂಬಳ ಪೂರ ಕೊಟ್ಬಿಡ್ಬೇಕು. ಆಗ ನಿನ್ ಲೆಕ್ಕ ಎಲ್ಲ ಚುಕ್ತ ಆಗತ್ತೆ. ಒಪ್ಗೆ ತಾನೆ? ನನಗೆ ಗೊತ್ತು ನೀನು ಒಪ್ಕೊಂಡೇ ಒಪ್ಕೋತೀಯಾ ಅಂತ. ಒಂದ್ ನಿಮಿಷ. ಸಾಹೇಬ್ರ ಹತ್ರ ಮಾತ್ರ ನನ್ನ ಸಂಬಳನ ನಾನೇ ವಾಲಂಟಿಯರ್ ಆಗಿ ಸರೆಂಡರ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು. ಅವ್ರಿಗೆ ಯಾಕೆ ರಗಳೆ ಅಲ್ಲ? ಸರಿನಾ? ಸಾಹೇಬ್ರು ನೋಡೋದು. ಹೋಗು. ಶಾಬಾಸ್ ಕಳೆಯ. ತಬ್ರಾ ಅಂದ್ರೆ ಪರಂಗಿ ಅವ್ರ ತರ ನಿಯತ್ನವನು ಅಂತ ಜನ ಹೇಳ್ತಿದ್ದನ್ನು ಕೇಳಿದ್ದೆ.
ಇವತ್ತು ಗೊತ್ತಾಯ್ತು ಅದ್ ನಿಜ ಅಂತ. ಸರ್ಕಾರಿ ದುಡ್ಡು ಅಂದ್ರೆ ತಿಂದು ಹಾಕೋಕೆ ಜನ ಕಾಯ್ತಿರುವಾಗ ನಿನ್ ಪೂರಾ ಸಂಬಳನ ವಾಲಂಟ್ರಿಯಾಗಿ ಕೊಡ್ತೀಯಂತೆ. ಇವತ್ ಸಂಜೆ ನಿನಗೊಂದು ಫೇರ್ವೆಲ್ ಪಾರ್ಟಿ ಕೊಡ್ಬೇಕು ಅಂತಿದ್ದೀನಿ, ತಪ್ಪಿಸ್ಕೊಳ್ಳಲ್ಲ ತಾನೆ? ಚಿಕ್ಕಮ್ಮ ಏನ್ರಿ ಸುಮ್ಮನೆ ಹೆದರಿಸ್ಬಿಟ್ರಿ. ಹೂವು ಏನ್ರಿ ಇದು? ಮತ್ತೊಂದ್ ಮದ್ವೆ ಆದಾಗ ಕಾಣಿಸುತ್ತೆ. ಕುಂಟ್ ಹೆಂಡ್ತಿ ಬೇಡ ಅಂತಲಾ? ಯಾಕ್ರಿ? ಯಾಕೆ? ಏನಾಯ್ತು? ಇವತ್ತಿಗೆ ನನ್ನ ಸರ್ವಿಸ್ ಮುಗೀತಂತೆ. ಇನ್ಮೇಲೆ ನಾ ರಿಟೈರ್ ಅಂತೆ. ಹಾರ ಹಾಕಿ ಕಳಿಸಿದ್ದಾರೆ ನೋಡು. ಇಷ್ಟು ಒಳ್ಳೆ ಹಾರ ಹಾಕಿದ್ರ? ನಂಗೆ ತಕ್ಷಣ ನಿನ್ ನೆನಪಾತ್ ನೋಡು. ಮದುವೆ ಆಗಿಷ್ಟು ದಿನ ಆದ್ರೂ ಏನೊಂಚೂರು ಕೊಟ್ಟಿಲ್ಲ, ಮಾಡಿಲ್ಲ. ಆಗ್ಲೇ ರಿಟೈರ್ ಆಗೋಯ್ತಲ್ಲ ಅಂತ ತಗೊಂಬಂದೆ. ನೋಡ್ಕೊಳ್ಳಿ ಬಿಡೆ. ಗಲ್ಗಲ್ಲಿ ತಿರುಗಿ ಏನೇನ್ ನೋಡಿದಾನೋ. ಇದ್ಯಾವ ಮಹಾ. ಇದಿಷ್ಟು ಬಾಬಾಗಿರ್ಲಿ. ನಿಜಕ್ಕೂ ಇಷ್ಟು ಒಳ್ಳೆ ಹಾರ ಹಾಕಿದ್ರೇನ್ರಿ? ಹಾರ ಹಾಕೊಂಡಾಗ ನಾ ಹೆಂಗ್ ಕಾಣ್ತಿದ್ದೆ ಗೊತ್ತಾ? ಗಂಡು, ಮದುವೆ ಗಂಡು. ನನ್ನ ಜೀವಮಾನದಲ್ಲಿ ನನ್ನ ಕುತ್ತಿಗೆಗೆ ಎರಡು ಸಲ ಹಾರ ಬಿದ್ದಿರೋ. ಮದುವೆಯಲ್ಲಿ ಮತ್ತೀಗ ರಿಟೈರ್ಮೆಂಟ್ನಲ್ಲಿ. ನೀನಿರ್ಬೇಕಾಗಿತ್ತು ನೋಡಕ್ಕೆ. ನನಗೆಷ್ಟು ನೆನಪಾತು ಗೊತ್ತಾ? ಮದ್ವೆ ನೆನಪಾಯ್ತಾ? ಫೋಟೋ ತೆಗ್ಸಿದ್ದು ಅದು ನೆನಪಾಯ್ತಾ? ಅದ್ರಪ್ಪಿ ನಿಜವಾಗ್ಲೂ ನಂಗಿವತ್ತು ಅಳ್ಬೇಕೋ ನಗ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ.
ಏಯ್ ಬಾರ ಇಲ್ಲೇ, ಒಂದ್ ಪ್ಯಾಕ್ ಸಿಗರೇಟ್ ತಂದು ಕೊಡ್ತೀಯಾ? ಯಾವ ಬ್ರ್ಯಾಂಡ್ ಗೊತ್ತಾ? ಬ್ರಿಸ್ಟಲ್. ಬ್ರಿಸ್ಟಲ್ ಬ್ರಿಟಿಷರು ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ ನಿನ್ಗೆ? ಅಯ್ಯೋ ಹೋಗ್ರಿ, ಸ್ಕೂಲ್ಗೆ ಹೋಗ್ಕೊಂಡು ಏನ್ ಮಾಡ್ಬೇಕಾಗಿದೆ? ಈ ತರದ್ದನ್ ತಗೊಂಬ, ತಗೋ. ಸರಿ ಬೆಸ, ಸರಿ ಬೆಸ, ಸರಿ ಬೆಸ, ಸರಿ ಬೆಸ, ಸರಿ ಬೆಸ. ಸಿಗರೇಟ್ ಪ್ಯಾಕ್ ಕೊಡ್ರಿ. ಹಿಂಗಿದ್ದು ಸಿಗರೇಟ್ ಬೇಕಂತೆ. ಕಣ ಕೇಳೋದಲ್ಲ, ಸಿಗರೇಟ್ ಬೇರೆ. ಕಡ ಅಲ್ಲ ರೀ, ದುಡ್ಡು ತಂದಿದ್ದೀನಿ. ಹೋಮ ದುಡ್ಡಿರೋನು ಎಲ್ಲಿ ತೆಗಿ ನೋಡೋಣ. ಎಲ್ಲಿ ತೆಗಿ ತೋರ್ಸ. ತಡಿ ತೋರಿಸ್ತೀನಿ. ತೆಗಿಯ. ತೆಗಿಯ. ಸಿಗ್ಲಿಲ್ವೇನಾ? ಇದು ಚೆನ್ನಾಗಿಲ್ಲ, ಬೇರೆ ಕೊಡ್ರಿ. ಎಂತದು? ತಗ. ಓಹೋ, ಏ ಬಾಬು ಬಾರೋ, ಆಟ ಆಡೋಣ. ಕಬಡ್ಡಿ 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 ಬಾಬು 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 ಅಯ್ಯೋ ಹಲ್ಸಿನಣ್ಣು. ಅಪ್ಪಿ, ಅಯ್ಯೋ ದೇವ್ರೆ, ಏನಾಯ್ತು? ಏನಾಯ್ತಪ್ಪಿ? ಏನಾಯ್ತು? ನನ್ ಕೈಲಿ ಉರಿ ತಡ್ಕೊಳಕ್ಕಾಗಲ್ಲ. ನಾ ಕಾಣಿ ಪಾಷಾಣನಾದ್ರೂ ತಂದ್ಕೊಡಿ. ಅದಕ್ಕಾದ್ರೂ ನನ್ನ ಹತ್ರ ದುಡ್ಡೆಲ್ಲಿದೆಯೇ? ಲಕ್ಷ್ಮಮ್ಮ, ಮತ್ತಪ್ಪಿಗೆ ಕಾಲ್ ಸೆಟ್ ಜೋರಾಗಿದೆ. ಒಂಚೂರು ನೋಡ್ಕೊಂತೀರಿ? ನಾನು ಹೋಗಿ ಸಿಲ್ವಾ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ರಾಜ ರಾಣಿ ರಾಜ ರಾಣಿ
ಒಂದು ಎರಡು ದುಡ್ಡು ನಾಕಾಣೆ. ಅಪ್ಪಿ ಗಾಯ ಇನ್ನೂ ಮಾಯ್ದಿಲ್ಲ. ಅವಳಿಗೆ ಸಕ್ಕರೆ ಕಾಯಿಲೆ ಇರಬಹುದು ಅಂತ. ಅವಳು ಉಚ್ಚೆ ಪರೀಕ್ಷೆ ಮಾಡ್ಬೇಕಯ್ಯ. ಸ್ವಲ್ಪ ತನ್ ಕಡೆನೋ ಆಗ್ಲಿ ಆಗ್ಲಿ. ಚಿಕ್ಕವ ಏ ಚಿಕ್ಕವ, ನಿನ್ ಉಚ್ಚೆ ಪರೀಕ್ಷೆ ಮಾಡ್ತಾರಂತೆ. ಏನೋ ಅದು? ಚಿಕ್ಕಪ್ಪನೇ ಬಂದ್ರಲ್ಲ, ನೀನೇ ಕೇಳ್ಕೊ. ಎಂತದ್ರಿ ಅದು? ನಿನಗಿರೋದು ಸಕ್ಕರೆ ಕಾಯಿಲೆ ಅಂತ. ಏನ್ ಹಾಗಂದ್ರೆ? ಉಚ್ಚಲಿ ಸಕ್ಕರೆ ಹೋಗ್ತದಂತೆ ಅಷ್ಟೇ. ಅಷ್ಟೇನಾ? ಉಚ್ಚಲಿ ಏನ್ ಹೋದ್ರೆ ತಾನೆ ಏನಂತೆ? ಹುಚ್ಚ. ಅವಂಗೆ ಹುಚ್ಚು, ನಮಗೆ ಹುಚ್ಚು, ಯಾರಿಗ್ ಗೊತ್ತು. ಆದ್ರೆ ಅವನ್ ಹುಚ್ಚಿಡಿಯೋದಿಕ್ಕೆ ನಾವು ಕಾರಣ ಅನ್ಸುತ್ತೆ. ಇದನ್ನ ಯಾಕೆ ಹೇಳ್ತೀನಿ ಗೊತ್ತಾ? ಅವತ್ ಕೃಷ್ಣಪ್ಪ ಹೇಳ್ದ, ನೀವು ಒಳ್ಳೆ ಜನ ಬಿಡಿ, ಏನೋ ತೊಂದ್ರೆ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಶುರು ಮಾಡ್ತೀರಾ ಭಾಷಣ. ಜನರನ್ನ ಬುಟ್ಟಿಗೆ ಹಾಕೊಳ್ಳೋದು ಹೇಗೆ ಅಂತ ಈರೇಗೌಡ್ರು ನೋಡಿ ಕಲ್ತ್ಕೊಳ್ಳಿ. ಕೃಷ್ಣಪ್ಪನ ಮಾತು ನಿಜ ಅನ್ಸಿ ನಾನು ಶುರು ಮಾಡಿದೆ ಆ ಥರದ ಜೀವನ. ತಗೋ ಇದ್ದಿದ್ದು. ಎಂತ ಬರೋಣ, ಇನ್ನೂ ಡ್ಯೂಟಿ ಮೇಲೆ ಇದೆಯಾ? ರಿಟೈರ್ ಆಗಿ ತಿಂಗಳಾಗ್ತಾ ಬಂತಲ್ಲ ಅಣ್ಣ. ಇನ್ನು ಡ್ರೆಸ್ ಮೇಲೆ ಇದೆಯಾ? ಹರಿಯೋ ತನಕ ಹಾಕೇ ಬಿಡೋಣ ಅಂತಲೇನೋ. ಆಮೇಲೆ ಮನೆ ಕಡೆ ಬರಲೇ ಇಲ್ಲ. ಎಂಥ ಆಪರ್ಚುನಿಟಿ ಹಾಳು ಮಾಡ್ಕೊಂಡ್ಬಿಟ್ಟೆ ಗೊತ್ತಾ? ನಾನು ಹೇಳ್ದಾಗ ಕೇಳಿದಿದ್ರೆ ಆ ಪ್ರೆಸಿಡೆಂಟ್ನು ತಹಸೀಲ್ದಾರ್ನು ಕುಯ್ಯೋ ಅನ್ನಿಸ್ಬಿಡ್ತಿದ್ದೆ. ನನಗೆ ದೇವ್ರು ಕೊಟ್ಟಿರೋ ತೊಂದ್ರೆನೇ ಸಾಕಷ್ಟಿದೆ, ಮತ್ ಜೊತೆಗೆ ಇದೊಂದು ಹೊಸ ತಗಳೆ ಯಾಕೆ? ಅದೇ ನಿಮ್ಗೆ ರಾಜಕೀಯ ಅರ್ಥ ಆಗಲ್ಲ ಅನ್ನೋದು. ನಾನು ಹೇಳ್ದಾಗ ಕೇಳಿದಿದ್ರೆ ನಿನ್ ಕೇಸು ಸೆಟ್ಲ್ ಆಗಿರೋದು, ನಾವು ಒಂದು ಒಳ್ಳೆ ಫೈಟ್ ಕೊಡ್ಬೋದಿತ್ತು. ಏನು ಫೈಟು, ಏನು ಕೇಸು? ನರ್ಮನ್ಸನಿಗೆ ಬೆಲೆ ಏನಿದೆ? ಎಲ್ಲ ರೈಟಿಂಗ್ನಾಗೆ ಬೇಕಂತೆ. ಪರಂಗಿಯವ್ರ ಕಾಲದಾಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಈಗಲೂ ಚೆನ್ನಾಗಿರೋಕ್ ಸಾಧ್ಯ. ಆ ಹಿರೇಗೌಡರಂತವ್ರು ಓಟ್ ಕೊಡ್ತೀರಾ, ಆಮೇಲೆ ಆ ಸರ್ಕಾರನ ಬೈತೀರಾ. ಇಲ್ಲಿ ನೋಡು, ಅಪ್ಪಿಗೆ ಸಕ್ಕರೆ ಕಾಯಿಲೆ ಹೌದಂತ ಆಯ್ತು. ತಬರಣ್ಣನ್ಗೆ ಏನ್ ಕಾಯಿಲೆ ಡಾಕ್ಟ್ರೆ? ಅವನ್ಗಲ್ಲ, ಅವನ್ ಹೆಂಡತಿಗೆ. ನಿನ್ ಹೆಂಡತಿಗೆ ಯಾಕಯ್ಯ ಬಂತು ಈ ಕಾಯಿಲೆ? ಅದು ಶ್ರೀಮಂತರಿಗೆ ಬರೋ ಕಾಯಿಲೆ, ಪರಂಗಿಯವ್ರಿಗೆ ಬರ್ತಿತ್ತು. ಪರಂಗಿಯವ್ರ ರೋಗನ ಇರ್ಲಿ ಬಿಡಿ, ಪರಂಗಿಯವ್ರ ಪಟ್ಟ ಸಿಗದಿದ್ರು ಅವ್ರ ರೋಗನಾದ್ರೂ ಸಿಕ್ತಲ್ಲ. ಸಕ್ಕರೆ ಕಾಯಿಲೆ ನನಗ್ ತಿಳಿದಿರೋ ಮಟ್ಟಿಗೆ ದುಡ್ಡಿರೋರು ಮಾತ್ರ ಬರೋದು. ಅದು ನಿನ್ ಹೆಂಡತಿಗೆ ಬಂದಿದೆ, ದುಡ್ಡು ಬರೋ ಯೋಗ ಇದೆ ಅಂತ ಆಯ್ತು. ದುಡ್ಡು ಬಂದ್ರೆ ನಮ್ಮನ್ ಮಾತ್ರ ಮರಿಬೇಡ ಮತ್ತೆ. ಅವಳು ಸಿಹಿ ತಿಂಡಿ ಗೀ ತಿಂಡಿ ತಿನ್ಲೇಬಾರ್ದು,
ನಾವು ಸಿಹಿ ತಿಂಡಿ ತಿನ್ನೋದು ಕನಸ್ನಾಗೆ ಸಾಯ್ಬಿಡಿ. ಒಂದು ಇಂಜೆಕ್ಷನ್ ಬರ್ಕೊಡ್ತೀನಿ, ದಿನ ಒಂದೊಂದು ಕೊಡ್ಸು. ದಿನ ಒಂದೊಂದ? ಹಾಗಾದ್ರೆ ದುಡ್ಡಿದ್ದವ್ರಿಗೆ ಬರ್ಬೇಕಾಗಿರೋದು ನ್ಯಾಯನೇ. ಉದಾಸೀನ ಮಾಡಬೇಡ, ಮತ್ತೆ ಜೀವಕ್ಕೆ ಅಪಾಯ. ಉದಾಸೀನ ಮಾಡಬೇಡಪ್ಪ, ಅಪ್ಪಿ ಜೀವಕ್ಕೆ ಅಪಾಯ ಅಂತ ಹೇಳ್ತಾರಲ್ಲ. ಬಂಟಪ್ಪಣ್ಣ, ನಿನಗೆ ನನ್ನ ಪರಿಸ್ಥಿತಿನೇ ಅರ್ಥ ಆಗ್ತಿಲ್ಲ. ನೀನು ಬರೀ ಫೈಟ್ ಕೊಡೋದ್ರಾಗೆ ಇದೀಯ. ನಿಂಗೆ ಪೆನ್ಷನ್ ಗಿನ್ಷನ್ ಬರ್ತಾ ಇಲ್ವಾ? ಪೆನ್ಷನ್ ಕೊಡ್ತಾರೋ ಬಿಡ್ತಾರೋ, ಕೊನೆ ತಿಂಗಳ ಸಂಬಳ ಮಾತ್ರ ಹಿಡ್ಕೊಂಡ್ರು. ಸಂಬಳ ಹಿಡ್ಕೊಂಡ್ರ? ಅದೆಂಗಾಗ್ತದೆ? ಇನ್ನೊಂದ್ಸಾರಿ ಗಟ್ಟಿ ಮನಸ್ಸು ಮಾಡಿ ನನ್ನ ಜೊತೆ ಬರ್ತೀಯಾ? ನೀನ್ ಸಂಬಳ ಕಗ್ತಾಳ ಎಲ್ಲ ತೋರಿಸ್ತೀನಿ. ಬಾ, ಕಾಫಿ ಕುಡ್ಕೊಂಡು ಬರೋಣ ಬಾ. ಬಾ. ಕೂತ್ಕೊಳ್ಳಿ. ಏನ್ ಸರ್? ಏನ್ರಿ, ಸಂಬಳನ ವಾಲಂಟ್ರಿ ಆಗಿ ಸರೆಂಡರ್ ಮಾಡಿಲ್ಲ ಅಂತಿದ್ದಾನೆ ತಬ್ರಾ. ಅದೇ ಅದೇ ಆ 360 ರೂಪಾಯಿ ಸರ್. ಅವಾಗ ಕಾಂಪ್ಲಿಕೇಶನ್ ಆದಿತ್ತು ಅಂತ. ಕಾಂಪ್ಲಿಕೇಶನ್ ಎಲ್ರಿ ಬಂತು ಇದರಲ್ಲಿ? ಅವನ್ ಪೆನ್ಷನ್ ಇನ್ನೂ ಬಾಕಿ ಇದೆ, PF ಬಾಕಿ ಇದೆ, ಅದ್ರಲ್ಲಿ ಡಿಡಕ್ಟ್ ಮಾಡ್ಕೊಂಡ್ರೆ ಆಯ್ತು. ಹೋಗಿ. ನೋಡಿ, ಅವನ ಸಂಬಳದಲ್ಲಿ ಕಾಲ್ ಭಾಗ ಹಿಡ್ಕೊಂಡು ಮಿಕ್ಕಿದ್ದನ್ನ ಇವತ್ತೇ ಈಗಲೇ ಅವನಿಗೆ ಡಿಸ್ಪರ್ಸ್ ಮಾಡಬೇಕು. ಏನು ಸರ್? ಯಾಕೆ, ಏನಾಯ್ತು? ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಹೆಚ್ಚು ಕಮ್ಮಿ ಏನ್ ಬಂತ್ರಿ ಇದರಲ್ಲಿ? ನನಗೇನು ಕಾಂಪ್ಲಿಕೇಶನ್ ಕಾಣಿಸ್ತಾ ಇಲ್ಲ. ಹಾಗೇನಾದ್ರೂ ಆದ್ರೆ ನಾನ್ ಜವಾಬ್ದಾರಿ ತಗೊಳ್ತೀನಿ. ಮೊದಲು ನೀವು ಹೋಗಿ ಅವನ್ ಫೈಲ್ ತಗೊಂಡ್ ಬನ್ನಿ. ಸರಿ ಸರ್. ಸರ್ಟಿಫೈ ಮಾಡ್ತಾರಂತೆ. ಸರ್ಟಿಫೈ ಮಾಡ್ಲಿ. ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ತಾನೇ ಗೊತ್ತಾಗೋದು. ಮೇಲಿನ ಆಫೀಸರ್ಗಳಿಗೆ ಏನಾಗುತ್ತೆ ಸರ್, ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಅನುಭವಿಸೋರ್ ನಾವು. ಗ್ರಹಚಾರ. ಸರ್ಟಿಫೈ ಮಾಡಿದ್ದೀನಿ. ತಬರಾ ಫಿಸಿಕಲಿ ಮೆಂಟಲಿ ಫಿಟ್ ಆಗಿದ್ದಾನೆ, ನಂಬೋದಿಕ್ಕೆ ಯೋಗ್ಯವಾದ ಮನುಷ್ಯ. ಬಾಕಿ ಹಣನ ಅವನ್ PF ನಲ್ಲಿ ಕಟ್ ಮಾಡ್ಕೊಳ್ಬಹುದು ಅಂತ. ಸರಿ ತಾನೆ? ಅಷ್ಟ್ ಮಾಡಿದ್ರೆ ತುಂಬಾ ಉಪಕಾರ ಮಾಡೋದಾಗುತ್ತೆ ನೋಡಿ. ನಾನು ಬರ್ತೀನಿ ಸಾಹೇಬ್ರೆ. ಅದ್ ಸರಿ, ನಮ್ ತಬರಣ್ಣನ್ಗೆ ಬರೀ ಮುಕ್ಕಾಲ್ ಸಂಬಳನೇನೋ ಅಥವಾ ಪೆನ್ಷನ್ ಗಿನ್ಷನ್ ಬರುತ್ತೋ? ಬರುತ್ತೆ, ಖಂಡಿತವಾಗೂ ಬರುತ್ತೆ. ಇವನ್ ಫೈಲು ಸ್ಟ್ರೈಟ್ ಆಗ್ಬೇಕಷ್ಟೇ. ಅಂದ್ರೆ ನೋಡಿ, ಈ ಫೈಲ್ ತಗೊಂಡೋಗಿ ಅವನಿಗೆ ಏನೇನ್ ಬೇಕೋ ಎಕ್ಸ್ಪ್ಲೇನ್ ಮಾಡಿ. ಸರಿ ಸರ್, ಬನ್ನಿ. ಬರ್ತೀನಿ ಸರ್. ಆಯ್ತಲ್ಲ, ಹೋಗ್ಬಾ. ನೋಡಿ, ಇದು ತಬರನ್ ಸರ್ವಿಸ್ ರಿಜಿಸ್ಟರ್. ನೋಡಿ,
ಸಾಹೇಬ್ರ ಮುಂದಿವೆಲ್ಲ ಯಾಕೆ ಅಂತ ನಾನೇನು ಹೇಳಲಿಲ್ಲ. ಅವನ್ ಸರ್ವಿಸ್ ರಿಜಿಸ್ಟರು ಸರಿಯಾಗಿಲ್ಲ, ರೈಟಿಂಗ್ನಲ್ಲಂತೂ ಏನೇನೂ ಇಲ್ಲ. ನೀವೇ ನೋಡಿ 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 ನೋಡಿದ್ರಾ? ಅವನಿಗೆ ಪೆನ್ಷನ್ ಸಿಗೋದಿಕ್ಕೆ ಈಗ ಏನು ಮಾಡಬೇಕು ಹೇಳಿ. ಮೊದಲು ಅವನ್ ಸರ್ವಿಸ್ ರಿಜಿಸ್ಟರು ಸ್ಟ್ರೈಟ್ ಆಗ್ಬೇಕು. ಹಾಗೆ ಮಾಡಿದ್ರೆ ಅವ್ನಿಗೆ ಹಣ ಸಿಗುತ್ತಾ? ಸಿಕ್ಕುತ್ತೆ. ಎಷ್ಟು? ಅದು ಹೇಳಬೇಕಾದ್ರೆ ಅವನು ಯಾವ ಸ್ಕೀಮಿಗೆ ಸೇರಿದಾನೆ ಅನ್ನೋದು ಗೊತ್ತಾಗ್ಬೇಕು. ಅದ್ಯಾಕೆ ಗೊತ್ತಾಗುತ್ತೆ? ಅದು ಗೊತ್ತಾಗ್ಬೇಕಾದ್ರೆ ಅವನ ಗೌರ್ಮೆಂಟ್ ನೌಕರನೋ ಮುನ್ಸಿಪಾಲಿಟಿ ನೌಕರನೋ ಗೊತ್ತಾಗ್ಬೇಕು. ಅದು ತಿಳ್ಕೋಬೇಕಾದ್ರೆ ಅವನ ಪೇರೆಂಟ್ ಡಿಪಾರ್ಟ್ಮೆಂಟ್ ಗೊತ್ತಾಗ್ಬೇಕು. ಪೇರೆಂಟ್ ಡಿಪಾರ್ಟ್ಮೆಂಟ್ ತಿಳ್ಕೊಳ್ಳೋದಿಕ್ಕೆ ಇದೇ ಸರ್ವಿಸ್ ರಿಜಿಸ್ಟರ್. ಅದಕ್ಕೆ ಹೇಳಿದ್ದು ಅವನ ಸರ್ವಿಸ್ ರಿಜಿಸ್ಟರ್ ಸ್ಟ್ರೈಟ್ ಆಗ್ಬೇಕು ಅಂತ. ಗೊತ್ತಾಯ್ತಾ? ಬನ್ನಿ. ಏನೋಪ್ಪ, ಇದೆಲ್ಲ ನಮ್ಗೊಂದು ಅರ್ಥ ಆಗಲ್ಲ. ಒಟ್ನಲ್ಲಿ ಅವ್ನಿಗೆ ಎಷ್ಟು ದುಡ್ಡು ಸಿಗುತ್ತೆ ಅದು ಹೇಳಿ. ಎಷ್ಟ? ಒಂದ್ 5-10-15 ರೂಪಾಯಿ ಸಿಕ್ಕತ್ತೆ. 15,000ನಾ? ಹಾ, ಸಿಕ್ಕುತ್ತೆ. ಆದ್ರೆ ನೀ ಎಲ್ಲೆಲ್ಲಿ ಕೆಲಸ ಮಾಡಿದ್ಯಾ ಅಲ್ಲಿಂದೆಲ್ಲ ಒಂದು ಸರ್ಟಿಫಿಕೇಟ್ ತರಬೇಕು. ಸರ್ಟಿಫಿಕೇಟಾ? ಆಯ್ತು. ನಿಮ್ಮಿಂದ ಬಹಳ ಸಹಾಯ ಆಯ್ತು. ಹೆಂಡತಿ ಔಷಧಿಗೂ ದುಡ್ಡಿಲ್ದೇ ಇರುವಾಗ ಒಂದಿಷ್ಟು ದುಡ್ಡು ಸಿಗೋ ಹಂಗೆ ಮಾಡಿದ್ರಿ. ಅದೆಲ್ಲ ಆಮೇಲಿನ ಮಾತು. ಮೊದಲು ಅವ್ರಿಗೆ ಬೇಕಾಗಿರೋ ಸರ್ಟಿಫಿಕೇಟ್ಸ್ ಎಲ್ಲ ತಂದ್ಕೊಡು. ಗೊತ್ತಾಯ್ತಾ? ಆಗ್ಲಿ ಸರ್. ಸರ್, ನನಗೊಂದು ಸರ್ಟಿಫಿಕೇಟ್ ಮಾಡಿಕೊಡಿ. ನನ್ನ ಹಣ ಸರ್ಕಾರದಲ್ಲಿದೆ. ನನ್ನ ಹೆಂಡತಿ ಕಾಯಿಲೆ. ಅದ್ಯಾವ ಸರ್ಟಿಫಿಕೇಟ್ ಅಯ್ಯ? ಸರ್ಟಿಫಿಕೇಟ್ ಅಂದ್ರೆ 106 ತರ. ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ಮೆಡಿಕಲ್ ಸರ್ಟಿಫಿಕೇಟು, ಜಾತಿ ಸರ್ಟಿಫಿಕೇಟು. ನಿಂಗೆ ಯಾವ್ದು ಬೇಕು ಹೇಳು, ಇನ್ನೊಂದು ವಾರದಲ್ಲಿ ಮಾಡಿಟ್ಟಿರ್ತೀನಿ. ಸರ್, ನನ್ನ ಪೆನ್ಷನ್ ಹಣ ಸರ್ಕಾರದಲ್ಲಿದೆ. ಅದಕ್ಕೊಂದು ಸರ್ಟಿಫಿಕೇಟ್ ಬೇಕಿತ್ತು. ನನ್ನ ಹೆಂಡತಿಗೆ ತುಂಬಾ ಕಾಯಿಲೆ. ಹೆಂಡತಿ ಕಾಯಿಲೆ? ಸರ್ಟಿಫಿಕೇಟ್ ಬೇಕಾದವ್ರಿಗೆಲ್ಲ ಸಿಕ್ಕೋದೊಂದೇನೆವ. ಹೆಂಡತಿ ಕಾಯಿಲೆ. 1 ವಾರ 10 ದಿನ ಬಿಟ್ ಬಾ, ರೆಡಿ ಮಾಡಿಟ್ಟಿರ್ತೀನಿ. ಸರ್, ನಂಗೊಂದು ಸರ್ಟಿಫಿಕೇಟ್ ಮಾಡಿಕೊಡಿ. ನನ್ನ ಹೆಂಡತಿ ಕಾಯಿಲೆ. ಹೆಂಡತಿ ಕಾಯಿಲೆ ಆದ್ರೆ ಆಸ್ಪತ್ರೆ ಕರ್ಕೊಂಡೋಗಯ್ಯ. ಇಲ್ಲೇ ಆಗ್ತಲೇ ತಿಂತೀಯ? ಸರ್, ಸ್ವಲ್ಪ ದಯಾ ತೋರಿಸಿ ಸರ್. ಸರಿ, 1 ತಿಂಗಳು ಬಿಟ್ಟು ಬಾ. ಸರ್, ನಂಗೊಂದು ಸರ್ಟಿಫಿಕೇಟ್ ಬೇಕಿತ್ತು. ಆಗಲ್ಲ, ತಗೊಂಡೋಗ. ಸರ್, ನನಗೊಂದು ಸರ್ಟಿಫಿಕೇಟ್ ಮಾಡಿಕೊಡಿ. ನನ್ನ ಹಣ ಸರ್ಕಾರದಲ್ಲಿದೆ. ಮಾತ್ ಕೇಳಿ ಕೇಳಿ ಬಾಯಿಗೆ ಬಂದ್ ಹೋಗಿದೆ. ತಗೋ ಸರ್ಟಿಫಿಕೇಟ್. ಕಸ ಗುಡ್ಸಿದ್ದಕ್ಕೆ, ಕಾಫಿ ತಂದಿದ್ದಕ್ಕೆ, ಫೈಲ್ ಹೊತ್ತದ್ದಕ್ಕೆ, ಬಂದ್ ಹೋದವ್ರಿಗೆಲ್ಲ ಸಲಾಮ್ ಹೊಡೆದಿದ್ದಕ್ಕೆ. ತಗೋ, ಇಷ್ಟು ಸಾಕಾ? ಆಯ್ತು ಸರ್. ಇದೆಲ್ಲ ಸರಿಯಾಗಿದೆ. ಈಗ ಇನ್ನೊಂದು ಬೇಕಾಗಿತ್ತು. ಇನ್ನೊಂದು ಸರ್ಟಿಫಿಕೇಟಾ? ಹೆದರ್ಬೇಡ, ಸರ್ಟಿಫಿಕೇಟ್ ಅಲ್ಲ, ಒಂದು ಫೋಟೋ. ಫೋಟೋನಾ? ನಿನ್ ಫೈಲು ರೆಡಿಯಾಗಿದೆ. ಇನ್ಮೇಲೆ ತಾಬೂರ್ ಶೆಟ್ಟಿ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಈ ನಂಬರ್ ಹೇಳ್ತಿರ್ಬೇಕು. ತಗೋ, ಬರ್ಕ. ED 195.
ದುಡ್ಡು ಸಿಗಕ್ಕೆ ಇನ್ನ ಎಷ್ಟು ದಿವಸ ಆಗ್ಬೋದು ಸರ್? ಇದುವರೆಗೂ ಮಾಡಿದ್ದು ನಿನ್ ಫೈಲ್ ಬಿಲ್ಡಪ್, ಅದಕ್ಕಿನ್ನು ಮೂವ್ಮೆಂಟೇ ಶುರುವಾಗಿಲ್ಲ, ಇನ್ಮೇಲೆ ಆಗ್ಬೇಕು. ಒಂದು ವಾರ ಒಪ್ಪತ್ತು ಆಗ್ಬಹುದಾ? ಅದನ್ನ ನಾ ಹೆಂಗೆ ಹೇಳಿ? ಒಂದು ವಾರ ಒಪ್ಪತ್ತಾದ್ರೂ ಆಗಬಹುದು, ಒಂದು ವರ್ಷ ಆದ್ರೂ ಆಗಬಹುದು, ವರ್ಷಾನ್ಗಟ್ಲೆ ಆದ್ರೂ ಆಗಬಹುದು. ಅಲ್ಲಿ ನೋಡು ಆ ಮುದುಕರ್ನ, ಅವ್ರಿಗಿನ್ನೂ ಪೆನ್ಷನ್ನೇ ಬಂದಿಲ್ಲ. ಕಾಫಿಗೆ ಹೋಗೋಣ ಬಾಬಾ. ಸರ್ ದಿವಸ ಒಂದೊಂದು ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿದ್ದೆ ಅಲ್ವಾ? ನೀವೆಲ್ಲರೂ ಸೇರಿ ಅವಳನ್ನ ಸಾಯಿಸ್ತಾ ಇದ್ದೀರಿ. ತಬ್ರ ಬಾಯ್ಲಿ. ನನ್ನ ಕೈ ಮೀರಿದೆ. ಒಂದು ಕಾಗದ ಕೊಡ್ತೀನಿ, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಬಾಯ್ಲಿ. ಕಾಲು ಒಳಗಡೆಗೆ ಕೊಳ್ತ್ಕೊಂಡು ಹೋಗ್ತಿದ್ಯಪ್ಪ. ಮೊಣಕಾಲ್ ತನಕ ಕಡಿಬೇಕಾಗ್ಬೋದು. ನಿಂಗೆ ಒಪ್ಪಿಗೆ ಇದ್ರೆ ಬಾ, ಫಾರ್ಮಿಗೆ ಸೈನ್ ಮಾಡು. ಏನು ಡಾಕ್ಟ್ರು, ಪಾದ ಗಾಯ ಆದ್ರೆ ಕಾಲ್ ಕಡಿತಾರಂತೆ, ತಲೆ ಗಾಯ ಆದ್ರೆ ಕುತ್ತಿಗೆನೇ ಕಡಿತಾರೇನೋ. ಬೇಡ ಬೇಡ ಬಾ. ಇಲ್ಲಿ ಬೇಡ, ನನ್ನ ಪೆನ್ಷನ್ ಬಲ್ಲಿ ಸಕಲೇಶ್ಪುರದಲ್ಲಿ ಔಷಧಿ ಮಾಡಿಸೋಣ. ಮೆಲ್ಲಿಗೆ ಸರ್, ಇವೊಂದೊಂದು ಫೈಲು. ಯಾವ ಫೈಲ್ ರೀ ಅದು? ಅದೇನು ಡಿ ಡಿ ಎನಾ, ಹೆಚ್ ಕ್ಯೂ ಎನಾ, ಎಫ್ ಎನಾ, ಇಲ್ಲ ಬಿ ಸಿ ಎಮ್ಮ? ಪೆನ್ಷನ್ ಫೈಲು ಸರ್. ಪೆನ್ಷನ್ನಾ? ನೆಕ್ಸ್ಟ್ ರೂಮ್. ಸರಿ ಸರ್, ಬಾ ಬಾ. ಇವೊಂದೊಂದು ಫೈಲು ಪೆನ್ಷನ್ದು. ಯಾವ ಪೆನ್ಷನ್ನಪ್ಪ? ಎಫ್ ಪಿನ, ಎಫ್ ಎಫ್, ಓ ಪಿನ? ನೌಕರಿ ಇದ್ನಪ್ಪ. ಅಲ್ಲಿಗೆ ಹೋಗಿ. ಸರಿ ಸರ್, ಬಾ ಬಾ. ಸರ್, ಇವೊಂದೊಂದು ಪೆನ್ಷನ್ ಫೈಲು ಎಫ್ ಪಿ. ಏನೋ 72ರದ ಅದಕ್ಕೂ ಹಿಂದಿಂದ? 72ಕ್ಕೂ ಹಿಂದಿಂದು. ಗೌರ್ಮೆಂಟಾ ಇಲ್ಲ ಮುನ್ಸಿಪಾಲ್ಟಿ ಕ್ವಾಸಿ? ಮುನ್ಸಿಪಾಲ್ಟಿ ನೌಕರ. ನೆಕ್ಸ್ಟ್ ರೂಮ್ಗೆ ಹೋಗಿ. ಸರಿ ನಡಿ.
ಇವೊಂದೊಂದು ಫೈಲು, ಪೆನ್ಷನ್ನು, FP, ಮುನ್ಸಿಪಾಲ್ಟಿ ನೌಕರ. ರೆಗ್ಯುಲರೈಸ್ ಆಗಿದೆಯಾ? ಏನ್ ಹಂಗಂದ್ರೆ? ಮುನ್ಸಿಪಾಲ್ಟಿ ನೌಕರ ಸರ್ಕಾರಿ ನೌಕರ ಅಂತ ರಿಜಿಸ್ಟರ್ ಆಗಿರ್ಬೇಕು. ಗೊತ್ತಿಲ್ಲ ಸರ್. ಹಾಗಿದ್ರೆ EST ಹೋಗಿ. ಸರಿ ಸರ್. ಸರ್ ಇವೊಂದೊಂದು ಫೈಲು. ನೆಕ್ಸ್ಟ್ ರೂಮ್. ಇವೊಂದೊಂದು ಫೈಲು. ನೆಕ್ಸ್ಟ್ ರೂಮ್. ಇವೊಂದೊಂದು ಫೈಲು. ಆಗ್ಲೇ ಹೇಳಿಮೇಲೆ ಸುಮ್ನೆ ಯಾಕೆ ನಮ್ ತಲೆ ತಿಂತೀರಪ್ಪ? ಏನ್ರಿ ಮಾತಾಡ್ತೀರಾ? 2 ಗಂಟೆಯಿಂದ ಆ ಟೇಬಲ್ ಈ ಟೇಬಲ್ ಅಂತ ಓಡಾಡಿಸ್ತಾನೆ ಇದ್ದೀರಾ. ಕೊನೆಗೆ ನೋಡಿದ್ರೆ ಫೈಲ್ ನಿಮ್ಮ ಹತ್ರ ಇದೆಯಂತೆ. ಯಾವನ್ರಿ ಹೇಳಿದ್ದು? ಏನ್ರಿ ನಿಮ್ ಫೈಲ್ ನಂಬರು? ನೋಡಿದ್ರ ಫೈಲ್ ನಂಬರ್ ತಂದಿಲ್ಲ, ಅದ್ರ ಮೇಲೆ ಅರ್ಜೆಂಟ್ ಆಗೋ ಹಾಕ್ಸ್ಕೊಂಬಂದಿಲ್ಲ, ಮೇಲೆ ದಿಮಾಗ್ ತೋರಿಸ್ತೀರಾ? ಹಾಗೇನಾದ್ರೂ ಬರೋದಿದ್ರೆ ಥ್ರೂ ಪ್ರಾಪರ್ ಚಾನಲ್ ಬರಬೇಕು. ಹೋಗೋಗಿ. ಸ್ವಾಮಿ, ಇನ್ನೊಂದು 4 ತಿಂಗಳಾದ್ಮೇಲೆ ನೀವು ಹೀಗೆ ಅಲಿತಿರ್ತೀರ ಪೆನ್ಷನ್ಗೆ ಅಂತ. ನೆನಪಿರ್ಲಿ. ಬಾರಯ್ಯ ತಬ್ರ. ಸರ್, ಅವ್ರು ಯಾರು ಗೊತ್ತಾ? ಅದೇ ಬಂಟಪ್ಪ, ಎಲೆಕ್ಷನ್ನು. ಹೌದಾ? ಅದಕ್ಕೆ ಎಷ್ಟು ಪೋಗ್ರು? ಆ ಮುತ್ಕನ್ ಕರಿಯಪ್ಪ. ಈಗಲೇ ಹೀಗೆ ನಾಳೆ ಗೆದ್ದು ಬಂದ್ರೆ ಸರ್, ನಿನ್ ಜೊತೆ ಬಂದಿದ್ರಲ್ಲ ಅವ್ರು ಯಾರು ಗೊತ್ತಾ? ದೊಡ್ಡ ನಕ್ಸಲೈಟು. ಅವ್ರ ಜೊತೆ ಓಡಾಡೋದು ನಿನ್ಗೆ ಒಳ್ಳೇದಲ್ಲ ಅಂತ ಹೇಳೋ ಕರೆಸ್ದೆ. ಹೋಗೋ. ಚಿಕ್ಕಬಾ, 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 ಚಿಕ್ಕಬಾ. ಅದೇ ನಿನ್ ತಾಲೂಕ್ ಆಫೀಸ್ ನಲ್ಲಿ ಇದಾರಲ್ಲ, ಟೋಪಿ ಕನ್ನಡಕ ಹಾಕೋತಾರ, ಅವ್ರು ಹೇಳಿದ್ರು ನಿನ್ ಫೈಲ್ ಬಂದಿದ್ಯಂತೆ, ಬೇಗ ಬರ್ಬೇಕಂತೆ. ಅಪ್ಪಿ ಅಪ್ಪಿ, ನನ್ ಫೈಲ್ ಬಂದಿದ್ದಂತೆ ಬರಾಯ್ತಿ. ದುಡ್ಡು ಸಿಕ್ತಿದಂಗೆ ನಿನ್ ಕಾಲ್ಗೆ ಅದೇನು ಔಷಧಿ ಹಾಕಿಸ್ಬೇಕೋ ಎಲ್ಲ ಮಾಡೋಣ. ಸಕಲೇಶ್ಪುರಕ್ಕೆ ಹೋಗಿ ಅದ್ಯಾವುದೋ ದುಬಾರಿ ದುಡ್ಡಿನ ಇಂಜೆಕ್ಷನ್ ಬಂದಿದ್ಯಂತೆ, ಚುಚ್ಚಿದಂಗೆ ಗಾಯ ಮಾಯ್ತದಂತೆ. ಅದನ್ನೇ ಕೊಡಿಸ್ತೀನಿ ತಗ. ನನ್ ಫೈಲ್ ಬಂದಿದ್ಯಂತೆ? ಹೌದು, ನಿನ್ ಫೈಲ್ ವಾಪಸ್ ಬಂದಿದೆ. ನಿನ್ ಬಗ್ಗೆ ಪೊಲೀಸ್ ರಿಪೋರ್ಟ್ ಕೇಳಿದ್ದಾರೆ. ನೀನು ಆ ನಕ್ಸಲ್ ಬಾರಿ ಕಮ್ಯುನಿಸ್ಟ್ ಬಂಟಪ್ಪನ್ ಜೊತೆ ಸೇರ್ಕೊಂಡಿದ್ದೀಯಂತೆ. ಮೊನ್ನೆ ದಿನ DC ಆಫೀಸ್ಗೆ ಹೋಗಿ ಗಲಾಟೆ ಮಾಡಿ ಬಂದಿಯಂತೆ. ದೇವ್ರು ನಿನಗಿಷ್ಟು ಕಷ್ಟ ಕೊಟ್ರು ಬುದ್ಧಿ ಮಾತ್ರ ಬರಲಿಲ್ಲ ನೋಡು. ಹೀಗೆ ಆದ್ರೆ ನಿನಗೆ ಬರೋ ದುಡ್ಡು ಇನ್ನಷ್ಟು ತಡ ಆಗಬಹುದು ನೋಡು. ಮುಂದೆ ನೀನು ಹೀಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾನೊಂದು ಫೇವರಬಲ್ ರಿಪೋರ್ಟ್ ಬರೆದು ಕಳಿಸ್ತೀನಿ. ಏನು? ನಿಮಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಅಬ್ರಣ್ಣ,
ನೋಡ್ತವ್ರಣ್ಣ, ಹೀಗೆಲ್ಲ ಬರಿ ಕೈಯಲ್ಲಿ ತಿರುಗಿದ್ರೆ ನಿನ್ ಪೆನ್ಷನ್ ಬಂದಾಗೆ. ದೋಸೆಯವ್ರಿ ದೋಸೆ, ಕಾಪಿಯವ್ರಿ ಕಾಪಿ ಆಯ್ತು ಅನ್ನೋದಾದ್ರೆ ಹೇಳು, ನಿನ್ ಕೆಲ್ಸ ನಾನು ಮಾಡಿಸ್ಕೊಡ್ತೇನೆ. ಅಲ್ಲಯ್ಯ, ಸುಮ್ನೆ ಬಯಸ್ಕೊಂಡ್ಯಲ್ಲ. ಅಲ್ಲ ಸರ್, ಹಣೆ ಬರ ಅಂತ ಕೂತ್ಕೊಂಡಿದ್ ನನ್ಗೆ 10-20 ಸಾವಿರದ ಮಾತಾಡಿ ಆಸೆ ಹುಟ್ಟಿಸಿದ್ರು. ಈಗ ಕೇಳ್ಕೊಂಡು ಹೋಗೋಣ ಅಂತ ಬಂದ್ರೆ ಬೈತೀರಿ. ಹಂಗಲ್ಲ ತವ್ರ, ನಮ್ ಸಾಹೇಬ್ರಿಗೆ ನಿನ್ ಬಗ್ಗೆ ಕಾಳಜಿ ಇದ್ದೇ ಇದೆ. ಆದ್ರೆ ತಾವಾಗೆ ಏನಾದ್ರೂ ಮಾಡ್ಲಿಕ್ಕೆ ಅವ್ರ ಹತ್ರ ಪವರ್ಸ್ ಇಲ್ಲ. ಈಗ ನೋಡು, ನಮ್ ಸಾಹೇಬ್ರು ಇಲ್ಲಿದ್ದಾರೆ ಅಂತ ಇಟ್ಕೊ. ಅವ್ರ ಮೇಲೆ ಮತ್ತೊಬ್ಬ ಸಾಹೇಬ್ರು, ಅವ್ರ ಮೇಲೆ ಇನ್ನೊಬ್ಬ ಸಾಹೇಬ್ರು, ಅವ್ರ ಮೇಲೆ ಇನ್ನೊಬ್ರು, ಅವ್ರ ಮೇಲೆ DC ಸಾಹೇಬ್ರು, ಅವ್ರ ಮೇಲೆ ಇನ್ನೊಬ್ರು, ಅವ್ರ ಮೇಲೆ ಮತ್ತೊಬ್ರು, ಅವ್ರ ಮೇಲೆ ಅಲ್ಲಿದ್ದಾರೆ ಮಿನಿಸ್ಟ್ರು. ಅಲ್ಲಿಂದ ಇಲ್ಲಿವರೆಗೂ ಇರೋ ಇದ್ರಲ್ಲಿ ನಿನ್ ಫೈಲ್ ಎಲ್ಲಿದೆ? ಇಲ್ಲಿದೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಬರ್ಬೇಕು. ಸ್ವಲ್ಪ ಸಮಯ ಹಿಡಿಯುತ್ತಲ್ವಾ? ಏನು ಯೋಚನೆ ಮಾಡಬೇಡ. ಸರ್ಕಾರದಲ್ಲಿರೋಣ ಎಲ್ಲಿ ಹೋಗುತ್ತೆ, ಅಲ್ಲೇ ಭದ್ರವಾಗಿರುತ್ತೆ. ಇವತ್ತಲ್ಲ ನಾಳೆ ದಿವಸ ನಿನ್ ಕೈ ಬಂದೇ ಬರುತ್ತೆ. ಹೋಗು. ಅಬ್ರಂ ಹುಚ್ಚಿಡಿತಂತಲ್ಲ ಮಾರಾಯ. ಇನ್ನು ಬಚಾವ್. ಯಾರು ಬಚಾವು? ನೀವಾ ಅವನ? ನಾವು, ಅವನು, ನೀವು ಎಲ್ಲ. ಹಣೆ ಬರ ಸುಮ್ಮನೆ ಕೂತಿದ್ದ. ಸರ್ಕಾರದಿಂದ ಅಷ್ಟು ಹಣ ಬರುತ್ತೆ, ಇಷ್ಟು ಹಣ ಬರುತ್ತೆ ಅಂತ ಅವನ್ ಮೂಗಿಗೆ ತುಪ್ಪ ಹಚ್ಚಿದ್ರು ನಮ್ಮನ್ನೆಲ್ಲ ಗೋಳು ಹುಯ್ಕೊಂಡ. ಅವನ್ಗೇನಾದ್ರೂ ಹುಚ್ಚಿಡಿದೆ ಇದ್ದಿದ್ರೆ ಊರಿಗೆ ಹುಚ್ಚಿಡಿಸ್ತಿದ್ದ ನೋಡಿ. ಗಣಪತಿಯೇ ನಮಃ. ಒಬ್ಬೊಬ್ಬರಿಗೆ ತಗೊಳ್ರ, ಯಾಕೆ ಗಲಾಟೆ ಮಾಡ್ತೀರಿ? ಅಯ್ಯ, ನಿಂಗೆ ಅಂತ ಬೇಕಾ? ಬೀಡಿಯಾ? ತಗ. ಆಮೇಲೆ ಮಾಣಿ ಅವನಿಗೆ ನೋಡ ಕಡಲೆಬೇಳೆ ಕೇಳ್ತಿದ್ದಾನೆ ಕೂಡ. ಇನ್ನೆಂತರ ನಿಮ್ಗೆ ಎಂತದ್ರಿ? ಅದಿಲ್ಲ ಮಾರ್ಯಾರ ಇಲ್ಲಿ. ನಿಂಗೆಂತ ಬೇಕಾ? ಮಾಣಿ ಆಯ್ತಲ್ಲ, ಕೊಡು ತೆಂಗಿನಕಾಯಿ ಕೊಡು. ಮಾಣಿ ಆಮೇಲೆ ನಿಂಗೆಂತ ಬೇಕಪ್ಪ? ಬೀಡಿಯಾ? ಎಂತದ ತಬ್ರ ನಿಂದ ಸಂತೆ ದಿನ ಕರ್ಕರಿ. ನನ್ನ ಹೆಂಡತಿ ಉಳಿಬೇಕಾದ್ರೆ ಕಾಲ್ ಕಡ್ದು ಹಾಕ್ಬೇಕಂತೆ. 100 ರೂಪಾಯಿ ಖರ್ಚು. ಅದಕ್ಕೆ ಸಾಲ ಬೇಕು ಅಂತ ಆಗೋದಿಲ್ಲ. ನಿಂದ ಹಳೆ ಬಾಕಿ ಎಷ್ಟಿದೆ ಗೊತ್ತಾ? ಸರ್ಕಾರದಿಂದ ಪೆನ್ಷನ್ ಬರುತ್ತೆ, 20,000. ನಿಮ್ಮೆಲ್ಲ ಹಳೆ ಬಾಕಿನೂ ತೀರಿಸ್ತೀನಿ ಅವಾಗ. 20,000ನ? ಹಂಗಂದ್ರೆ ಎಷ್ಟು ದುಡ್ಡು ಅಂತ ಗೊತ್ತನ? ನಾನೇ ಅಷ್ಟು ದುಡ್ಡು ನೋಡಿಲ್ಲ. ನನ್ನ ಹತ್ರನೇ ಬುರುಡೆ ಬಿಡ್ತೀಯಲ್ಲೋ ಮಾರಾಯ. ಅಯ್ಯೋ, ಸಾಲ ಬೇಕಿದ್ರೆ ನಂಬುವಂತ ಸುಳ್ಳು ಹೇಳಿ. ನನ್ನ ಹೆಂಡತಿಗೆ ಒಂಚೂರು ಹುಷಾರಿಲ್ಲ. ಸರ್ಕಾರದಿಂದ ಹಣ ಬರುತ್ತಂತೆ. ಅದಕ್ಕೆ ಸ್ವಲ್ಪ ಸಾಲ ಕೊಡ್ತೀರಾ? ಸರ್ಕಾರದ ಹಣ, ಸ್ಮಶಾನದ ಹೆಣ ಎರಡು ಒಂದೇ ಕಡ. ನಿನ್ ಹೆಂಡತಿ ಸಾಯೋದಿರ್ಲಿ, ನೀನು ಸಾಯೋಕ್ ಮೊದ್ಲು ಬರುತ್ತೇನೋ ನೋಡ್ಕ. ಏತಬ್ರ ಬಾರ ಇಲ್ಲಿ. ತಗ. ದೇವರಾಣೆ ಸರ್, ನಾನು ಭಿಕ್ಷೆ ಬೇಡೋಕ್ ಬಂದಿಲ್ಲ. ಕೊಡೋ ಮನಸ್ಸಿದ್ರೆ ಸಾಲ ಅಂತ ಕೊಡಿ.
ಮುದುಕನಿಗೆ ಪೊಗರಿಗೇನ್ ಕಡಿಮೆ ಇಲ್ಲ. ಯೂಸುಫ್ ಅಣ್ಣ, ನಂಗೊಂದು ಸಹಾಯ ಮಾಡ್ತೀಯಾ? ಏನಾ? ನನ್ನ ಹೆಂಡತಿ ಕಾಲ್ ಕಡಿದ್ರೆ ಬದುಕ್ತಾಳಂತೆ. ಕಡ್ದು ಕೊಡ್ತೀಯಾ? ಏನ? ಹೆಂಡತಿ ಕಾಲ್ ಕಡ್ದು ಸಾರ್ ಮಾಡ್ತೀಯನಾ? ಯಾಕ್ತಬ್ರ? ಯಾಕೆ? ಏನಾಯ್ತು? ಸಾಲ ನಾನು ಕೊಡಿಸ್ತೀನಿ, ಬಾ. ನಮಸ್ಕಾರ ಸರ್. ಬಾ ಬಾ. ಓ ತಾಬರ, ಇನ್ನೂ ಬದುಕಿದ್ಯಾನೋ ನೀನು? ಅವನ್ ಬದುಕಿರೋದೇ ಹೆಚ್ಚಿನ ಮಾತು. ಹೆಂಡತಿ ಕಾಲಿಗೆ ಗಾಯ ಆಗಿದೆ ಅಂತ ಮೊದ್ಲು ಪಾದ ಕತ್ತರಿಸ್ಬೇಕು ಅಂದ್ರಂತೆ, ಈಗ ಮೊಣಕಾಲೆ ಕಡಿಬೇಕು ಅಂತಾರಂತೆ. ಸರ್ಕಾರದಿಂದ ಸಾಯ ಬರೋ ಅಷ್ಟೊತ್ತಿಗೆ ಕೂತ್ಗೆನೆ ಕುಯ್ಬೇಕು ಅಂತಾರೋ ಏನೋ. ಅದಕ್ಕೆ ಹೇಳು ಮತ್ತೆ, ನಿಲ್ಸೇ ಬಿಟ್ಟಿಯಲ್ಲೋ? ಸಾಲ ಬೇಕಿತ್ತ? ಯಾಕೋ ನಿಮ್ ಬಂಟಿಯಪ್ಪ ಕೊಡ್ಲಿಲ್ವಾ ದುಡ್ಡ? ಇಲ್ವಾ? ಹೋಗು ಹೋಗು. ಬಾ ಬಾ. ಕಷ್ಟ ಬಂದಾಗ ಹಿಂಗೆಲ್ಲ ಅನ್ಸುತ್ತೆ ನೋಡು. ನೀನ್ ಸಕಲೇಶ್ಪುರ ಕರ್ಕೊಂಡು ಹೋಗೋದು ಬೇಡ, ಬೆಂಗಳೂರಿಗೆ ಕರ್ಕೊಂಡು ಹೋಗು. ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ನಿನ್ ಪೆನ್ಷನ್ ಬರುತ್ತಲ್ಲ, ಬಂದ ಮೇಲೆ ತೀರ್ಸು, ಆಯ್ತಾ? ಆಯ್ತು ಆಯ್ತು. ಚಿಕ್ಕವ ಚಿಕ್ಕವ, ಈ ಊರು ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾ ಇಲ್ಲೇ ಇರ್ತೀನಿ, ಊರಿಗೆ ವಾಪಸ್ ಹೋಗಲ್ವೇ? ನಾನು ಊರಿಗೆ ವಾಪಸ್ ಹೋಗ್ತೀನೋ ಇಲ್ವೋ ಯಾರು ಗೊತ್ತು. ಕಾಲ್ನ ಕತ್ತರಿಸ್ತಾರಂತೆ. ಇನ್ನು ಕಾಲ್ ಕತ್ತರಿಸಿದ್ರು ಒಂದೇಯ, ಕೊಯ್ದ್ರು ಒಂದೇ. ಏನಾಗಿದೆ ಸರ್? ತುಂಬಾ ಹೋಪ್ಲೆಸ್ ಕೇಸು. ಬಹಳ ತಡವಾಗಿ ಕರ್ಕೊಂಡು ಬಂದಿದ್ದೀರಾ. ಇನ್ಫೆಕ್ಷನ್ ದೇಹಕ್ಕೆಲ್ಲ ಹರಡ್ಬಿಟ್ಟಿದೆ. ಒಂದು ವೇಳೆ ಕಾಲ್ ಕತ್ತರಿಸಿದ್ರು ಬದುಕೋದು ಅನುಮಾನ.
ಇವಳು ಹೆಂಗ್ ನಿದ್ದೆ ಮಾಡಿ ಸುಮಾರು ದಿನ ಆಗಿತ್ತು. ಇವಳನ್ನ ಇಷ್ಟು ಹಚ್ಚಿಕೊಂಡಿದ್ದೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಏಯ್, ಕೆಲ್ಸಕ್ಕೆ ಬರ್ತೀಯಾ? ದುಡ್ಡು ಕೊಡ್ತೀನೋ? ದುಡ್ಡು. ಚಿಕ್ಕವನ್ ಕೇಳ್ಕೊಂಡ್ ಬರ್ತೀನಿ. ಚಿಕ್ಕವ ಚಿಕ್ಕ ಬಾಬು 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 ಊರೆಲ್ಲ ಪಿಶಾಚಿ ತರ ತಿರುಗ್ತಿದ್ದ. ಯಾರು ಅಂತೀರಾ? ನಮ್ ತಬ್ರ. ಒಬ್ರತ್ರ ಒಂದ್ ಮಾತಿಲ್ಲ, ಒಂದ್ ಕಥೆ ಇಲ್ಲ. ಯಾಕೆ ಅವನ್ ಹುಚ್ಚಿಡಿಬಾರ್ದು ಅನ್ಸಿತ್ತು. ಅವನ್ ಹುಚ್ಚಿಡ್ದಿದ್ ಕೇಳಿ ಎಲ್ರಿಗೂ ಸಂತೋಷ ಆಯ್ತು. ಎಲ್ರಿಗೂ ಏನು, ಊರ್ಗೂರೇ ಸಂತೋಷ ಪಡ್ತು. ಆದ್ರೆ ನಮ್ಮ ತಹಶೀಲ್ದಾರ್ ಸಾಹೇಬ್ರೊಬ್ಬನ್ ಬಿಟ್ಟು ಸರ್ಟಿಫೈ ಮಾಡ್ತಾರಂತೆ. ಸರ್ಟಿಫೈ. ಈಗ ಅವ್ರ ಅವಸ್ಥೆ ನೋಡಿ. ತವರನ್ ಹುಚ್ಚಿಡಿತು ಅಂತ ಕೇಳಿ ಅವ್ರು ಹುಚ್ಚಿಡಿಯೋದೊಂದು ಬಾಕಿ. ಎಲ್ಲ ಕೇಳಿದ್ರ ಸರ್ ತವರನ್ ಕಥೆನ? ಈಗ ನನ್ನ ಕತೆ ಹೇಳ್ರಿ. ಅವನಿಗೆ ಹುಚ್ಚಿಡಿದಿದೆ ಅಂದ್ರೆ ಇನ್ನು ಸುಂಕದ ಬಾಬತ್ತು ಮತ್ತೆ ಎನ್ಕ್ವೈರೀಸು, ಮೆಮೋಸು, ಎಕ್ಸ್ಪ್ಲನೇಷನ್ಸು, ಕ್ಲಾರಿಫಿಕೇಶನ್ಸು
ಅವನು ಸ್ವಲ್ಪ ಕರೆಸ್ರಿ, ಬೇಗ ಕರೆಸ್ರಿ. ಬಾರಯ್ಯ ತಬರ, ಇಷ್ಟು ದಿವಸ ಎಲ್ಲಿ ಹೋಗಿದ್ದೀಯಾ? ಏನ್ ಕತೆ? ಹೇಗಿದ್ದೀಯಾ? ಏ ಓ ತಬ್ರ, ಬಾ ಬಾ. ಸಾಹೇಬ್ರು ನಿನ್ಗೋಸ್ಕರ ಕಾಯ್ತಿದ್ದಾರೆ. ಬಾ ಕೂತ್ಕೊ, ಒಂದ್ ನಿಮಿಷ ಕೂತ್ಕಳಯ್ಯ. ಇದ್ದುದ್ರಲ್ಲಿ ನೀನೇ ಅದೃಷ್ಟವಂತ. ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಕುಬೇರ್ನಾಗ್ಬಿಟ್ಟಿದ್ಯಾ ಅಲ್ವಾ? ಹೌದೌದು, ಹಂಗ್ ನೋಡಿದ್ರೆ ನಿನ್ ದುಡ್ಡೇ ಮೊದ್ಲು ಬಂದಿರೋದು. ನಮ್ ಸಾಹೇಬ್ರೆ ಖುದ್ದಾಗ್ ಮಾಡ್ಸಿದ್ರು. ಅದಕ್ಕೆ ಪಾಪ ಅವ್ರ ಕತೆ ನೋಡು, ಯಾವ ಕಾಲಕ್ಕೆ ಬರುತ್ತೋ ಏನೋ. ಒಂದು ಪೆನ್ಷನ್ ಫೈಲ್ ರೆಡಿ ಮಾಡೋಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಸುಸ್ತಾಗೋಗ್ಬಿಡುತ್ತೆ. ಅವನು ಸರ್ಕಾರದಲ್ಲಿ ಕೆಲಸ ಮಾಡಿದಾನೆ, ಅಷ್ಟು ಗೊತ್ತಾಗಲ್ವಾ? ಸರಿಯನ್ನು. ಬಾ, ಸಾಹೇಬರು ಕರೀತಾ ಇದ್ರೆ ಬಾ ಬಾ. ತಬ್ರಾ, ಹಿಂಗೆ ಹೋಗ್ಬೋದಲ್ಲ? ಓ ತಬ್ರಾ, ಬಾರಯ್ಯ ಬಾ. ಅಂತೂ ನಿನ್ನ ದುಡ್ಡು ಬರೋಂಗ್ ಮಾಡಿದ್ವಿ. ನೀನ್ ನನ್ನ ಬಗ್ಗೆ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರು ನಾನು ಅದನ್ನ ಮನ್ಸಿಗೆ ಹಚ್ಕೊಂಡಿಲ್ಲ ಬಿಡು. ತಬರ್ ಶೆಟ್ಟಿ, ಕೊನೆಗೂ ನಿನ್ ಪೆನ್ಷನ್ ಹಣ ಬಂತು ನೋಡು. ನಿನ್ ಕಷ್ಟ ಕಾಲದಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ನಿಜ. ಆದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳು? ಸರ್ಕಾರ ಅಂದ್ರೆ ಹೀಗೇನೆ ಏನೇನೋ. ನೋಡು, ನಿನಗೆ ಸುಮಾರು 18,000 ಚಿಲ್ಲರೆ ಬರುತ್ತೆ.
18,000 ಬರುತ್ತೆ ಅಂದ್ರು ಕಣೋ. ಇದರಲ್ಲಿ ಸುಂಕದ ಬಾಬತ್ತು ಅಂತ ಒಂದಷ್ಟು, ಪೆನಾಲ್ಟಿ ಅಂತ ಒಂದಷ್ಟು ಹಿಡಿಬೇಕಾಗುತ್ತೆ. ಆಮೇಲೆ ಅದನ್ನು ಹೇಳ್ಬಿಡ್ರಪ್ಪ. ಈಗೊಂದು ಮುಖ್ಯ ವಿಚಾರಕ್ಕೆ ಬರಬೇಕು. ಹೇಳಿ. ಮೇಲಿಂದ ಸರ್ಕ್ಯುಲರ್ ಬಂದಿದೆ. ಸ್ವಾತಂತ್ರ್ಯ ಬಂದು 25 ವರ್ಷ ಆಯ್ತು ನೋಡು. ಬೆಳ್ಳಿ ಹಬ್ಬಕ್ಕೆ ಫಂಡ್ ಕಲೆಕ್ಟ್ ಮಾಡಬೇಕು ಅಂತ. ಅದಕ್ಕೆ ನಿಂದೇನಾದ್ರೂ? ಇವರೆಲ್ಲ ಒಂದೊಂದು ತಿಂಗಳು ಸಂಬಳನೇ ಕೊಟ್ಟಿದಾರೋ? ನೀನು ಎಷ್ಟು ಕೊಡ್ತೀಯ? ಕೊಡ್ತಾನೆ. ಅವನಿಗೇನಿ ಹೆಂಡ್ರೆ ಮಕ್ಳೇ. ಹೇಳು. ಪರವಾಗಿಲ್ಲ. ಬರ್ಕೊಳ್ಳಿ ಸರ್, ಪೂರಾ ಬರ್ಕೊಳ್ಳಿ. ತಮಾಷೆ ಮಾಡ್ಬೇಡ್ವ? ತಮಾಷೆ ಯಾಕೆ ಸರ್, ಅಷ್ಟನ್ನು ಬರ್ಕೊಳ್ಳಿ. 18,000 ಚಿಲ್ಲರೆ ಬೇಕಿದ್ರೆ ರೈಟಿಂಗ್ ನಲ್ಲೇ ಕೊಡ್ತೀನಿ. ಅದು ಅವನಿಟ್ಟು ಸತ್ತೋದಾಗಿಂದ ಹೀಗೇನೆ ರಾಜ್ಯ ಆಳ್ತಾರೆ, ರಾಜ್ಯ. ಸೋಳೆ ಮಕ್ಕಳು. ಸ್ವಲ್ಪ ಗೌರವದಿಂದ ಮಾತಾಡೋ, ಇಲ್ಲದಿದ್ರೆ ನಿನ್ನ ಗೌರವ ಕೊಟ್ಟೆ ಮಾತಾಡ್ತಾ ಇದ್ದೀನಿ. ಹೇಳಿದ್ ಕೇಳಿಲ್ವಾ? ತಗೊಳ್ರಿ ರೈಟಿಂಗ್ ನಲ್ಲಿ ಹಾಕೊಳ್ರಿ ಫೈಲೊಳಗೆ. ಮಾಡ್ಕೊಳ್ರಿ ಬೆಳ್ಳಿ ಹಬ್ಬನ. ಪೆನ್ಷನ್ ಕೊಡ್ತಾರಂತೆ, ಸಹಾಯ ಮಾಡ್ತಾರಂತೆ. ಬೆಳ್ಳಿ ಹಬ್ಬ ಅಂತ ಸ್ವತಂತ್ರ ಅಂತೆ. ನೆಟ್ಟಿಗೆ ರಾಜ್ಯ ಆಳೋದಕ್ಕೆ ಬರೋದಿಲ್ಲ. ಭಿಕ್ಷೆ ಬೇಡ್ತಾರೆ, ಫಂಡ್ ಕೇಳ್ತಾರೆ. ತಗೊಳ್ರಿ ಪೆನ್ನು ಕಾಗ್ರೆ, ಬರ್ಕೊಳ್ರಿ. ಅಷ್ಟು ಹಾಕೊಳ್ರಿ ಫೈಲೊಳಗೆ. ತಗೊಳ್ರಿ, ತಗೊಳ್ರಿ, ಎಲ್ಲ ತಗೊಳ್ರಿ. ಕಂಪ್ಲೀಟ್ ಬರೋಣ, ಕೊಡೋದಕ್ಕೂ ಬರಬಾರ್ದು. ಬೆಳ್ಳಿ ಹಬ್ಬ ನನ್ನ ಹಣನೇ ಬೇಕು. ಹೇಳಿದ್ರೆ ಕಂತ್ರಿ ಸುಳ ಮಕ್ಕಂತಂದು ಸುಮ್ಮನೆ ಇರಪ್ಪ ನೀನು. ಏನಂತ ಕೇಳಿದ್ರ